100 ಕೋಟಿ 1000 ಕೋಟಿ 500 ಕೋಟಿ ಆ ಕೋಟಿಗೆ ತರೋದು ಅಥವಾ ತಂದು ಕಳ್ಬಿಲ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಒಂದು ಸರ್ಕಾರದಿಂದ ಮಾಡಿದಂತ ಕಟ್ಟಡಗಳು 10 ವರ್ಷ 5 ವರ್ಷಕ್ಕೆ ಕೀಳೋದಾದ್ರೆ ಮತ್ತೆ ಉದ್ಧಾರ ಆಗಿದ್ದಂಗೆ? ಅಲ್ಲಿ ಹೋಗೋ ಜನ ಮೂಗು ಮುಚ್ಕೊಂಡು ಹೋಗ್ತಾರೆ. ನೀವು ಅಟ್ಲೀಸ್ಟ್ ಒಂದು ಈ ವಿಸರ್ಜನೆಯ ಒಂದು 4 ಜಾಗನೂ ನೀವು ಮಾಡಿಲ್ಲ ಅಂದ್ರೆ ಮಾಗಡಿ ಯಾವ ಅಭಿವೃದ್ಧಿ ಕಂಡಿದೆ? ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೂ ಯಾವ್ದಾದ್ರು ಒಂದು ಪ್ರತಿಮೆನ ಅನಾವರಣಗೊಳಿಸಿದ್ರ? ನಿಮ್ಮ ಯೋಗ್ಯತೆಗೆ ಒಂದು ಸೆಡ್ ಹಾಕೋದಕ್ಕೆ ನೀವು 25 ವರ್ಷ MLA ಆಗಿ ಆಗದಂತ ನೀವುಗಳು ಇರೋವನ್ನೆಲ್ಲ ಕಿತ್ತಾಕ್ತೀವಿ, ಹೊಡೆದಾಕ್ತೀವಿ, ನಮ್ಗೆ ಎಲ್ಲ ಕಾನೂನು ಗೊತ್ತು, ನಮ್ಮದೇ ರಾಜಕೀಯ, ನಮ್ಮದೇ ಶಕ್ತಿ, ನಾವು ಯಾವ ಬದಲಾವಣೆ ಮಾಡ್ತೀರಿ ಅಂತಿರಲ್ಲ, ನಿಮಗೆ ಏನು ಹಕ್ಕಿದೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ. ಮರಣ ಹೋಮ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ನಿಮ್ಮ ಯೋಗ್ಯತೆಗೆ ಯಾವತ್ತಾರು 400 ಮರಣ ಇಟ್ಟಿದ್ದೀರಾ? ತಹಸೀಲ್ದಾರ ಆಫೀಸಲ್ಲಿ ರೀಸರ್ಸ್ಗೆ ಹೋಗೋ ಒಂದು ಜಾಗದಲ್ಲಿ ಯಾರು ಹೋಗ್ಬೇಡಿ ಅಂತ ಬೋಲ್ಡ್ ಹಾಕ್ತೀರಿ ಅಂದ್ರೆ ಬಂದವ್ರು ಎಲ್ರಿ ಹೋಗ್ಬೇಕು? ಇವತ್ತು ಮಾಗಡಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ HM ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಉದ್ದೇಶ ಮಾಗಡಿ ತಾಲೂಕು ಬೆಂಗಳೂರಿನ ಕೂಗಳತೆಯಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ನಿರ್ಮಾತೃ ಮಹಾಪ್ರಭು ಕೆಂಪೇಗೌಡರು, ಆ ಕೆಂಪೇಗೌಡರ ತವರೂರು ಮಾಗಡಿ ಪಟ್ಟಣ. ಮಾಗಡಿ ಪಟ್ಟಣದಲ್ಲಿ ಕೆಂಪೇಗೌಡರು ಹುಟ್ಟಿದ್ರು. ಅವರ ಕುರುಹುಗಳು ಯಾವುದೂ ಸಾರ್ವಜನಿಕರಿಗೆ ಸಿಕ್ಕಿರಲಿಲ್ಲ. ಅವರು ಕಟ್ಟಿದಂಥ ಕೋಟೆ ಮಾತ್ರ ಕಾಣ್ತಾ ಇತ್ತು, ಅದು ಹಾಳಾಗಿತ್ತು. ಅವತ್ತು ಕೆಂಪೇಗೌಡರ ಪ್ರತಿಮೆಯನ್ನು 2003ರಲ್ಲಿ ಡಾಕ್ಟರ್ HM ಕೃಷ್ಣಮೂರ್ತಿಯರವರು ಅದ್ಧೂರಿಯಾಗಿ ಈ ನಾಡಿನ ಎಲ್ಲ ಮಠಾಧೀಶರು, ರಾಜಕಾರಣಿಗಳು, ಕಲಾವಿದರುಗಳು, ಸಾಹಿತಿಗಳನ್ನು ಕರೆಸಿ ಅದ್ಧೂರಿಯಾಗಿ ಅದರ ಉದ್ಘಾಟನೆಯನ್ನು ಮಾಡಿ ಕಳೆದ 23 ವರ್ಷಗಳಿಂದ ಮಾಗಡಿ ಹಬ್ಬ, ಊರಿಗೆಲ್ಲ ಹಬ್ಬ ಎಂಬಂಥ ರೀತಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಪ್ರತಿಮೆ ಅತ್ಯಂತ ಸುಂದರವಾದ ಒಂದು ಪ್ರತಿಮೆ ಇದೆ. ಆ ಪ್ರತಿಮೆ ಯಾತ್ರಾ ಸ್ಥಳವಾಗಿದೆ, ಪ್ರೇಕ್ಷಣೀಯ ಸ್ಥಳವಾಗಿದೆ. ಪ್ರತಿದಿನ ನೂರಾರು ಜನ ಬಂದು ಪೂಜೆ ಮಾಡ್ತಾರೆ ಆ ಪ್ರತಿಮೆಗೆ. ಆ ಪ್ರತಿಮೆ ಮುಂದೆ ಫೋಟೋವನ್ನು ತೆಗೆಸುವಂಥ ಒಂದು ಪ್ರತೀತಿ ಇದೆ. ಮಾಗಡಿಗೆ ಹೋಗಬೇಕಾದ್ರೆ ಬೆಂಗಳೂರಿಂದ ಕುಣಿಗಲ್ಲು, ಹುಲಿಯೂರ್ದುರ್ಗಕ್ಕೆ ಹೋಗಬೇಕಾದ್ರೆ ಆ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಒಂದು ಕಂದಕವನ್ನು ಮುಚ್ಚುವಂಥ ಕೆಲಸವನ್ನು ಇವತ್ತಿನ ಸರ್ಕಾರ ಮತ್ತು ಶಾಸಕರು ಮಾಡ್ತಾಯಿದ್ದಾರೆ. ಅದರ ವಿರುದ್ಧ ಕಳೆದ ಡಿಸೆಂಬರ್ ತಿಂಗಳಲ್ಲಿ HM ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಹಲವಾರು ಮಠಾಧೀಶರುಗಳು, ಸಾಹಿತಿಗಳು, ಕಲಾವಿದರು ಪ್ರತಿಭಟನೆಯನ್ನು ಮಾಡಿ ಕಂದಕ, ಕೆಂಪೇಗೌಡರ ಕೋಟೆಯ ಕಂದಕ, ಅದು ಇತಿಹಾಸ ಪ್ರಸಿದ್ಧವಾದಂಥದ್ದು, ಅದನ್ನು ಮುಚ್ಚಬಾರದು ಅಂತ ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯನ್ನು ಮಾಡಿ ಕೋರ್ಟು ಮತ್ತು ಪುರಾತತ್ವ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದ್ರು. ಇವತ್ತು ಸನ್ಮಾನ್ಯ ಶಾಸಕರು ಬಾಲಕೃಷ್ಣರವರು ಮತ್ತು ಸ್ಥಳೀಯ ಆಡಳಿತ ಮಹಾಪ್ರಭು ಮಾಗಡಿ ಕೆಂಪೇಗೌಡರು ಪ್ರತಿಮೆ ಏನು ನಿಲ್ಲಿಸಿದ್ದಾರೆ, ಆ ಪ್ರತಿಮೆಯನ್ನು ತೆರವುಗೊಳಿಸಿ ಬೇರೆ ಕಡೆ ಅದನ್ನು ಇಡ್ತೀವಿ ಅಂತಕ್ಕಂಥ ಒಂದು ವಾತಾವರಣ ಮಾಗಡಿನಲ್ಲಿ ಸೃಷ್ಟಿಯಾಗಿದೆ. ಅದರ ಉದ್ದೇಶ ನಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದು ಸಾರ್ವಜನಿಕ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾಗಡಿನಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ, ಅಲ್ಲಿ ಡಾಕ್ಟ್ರುಗಳಿಲ್ಲ, ನರ್ಸ್ಗಳಿಲ್ಲ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ECG ಮಾಡಬೇಕು ಅಂತಂದರೆ ಅದರ ಯಂತ್ರೋಪಕರಣಗಳಿಲ್ಲ, ಎಕ್ಸ್ರೇ ಮಾಡೋವಂಥ ಯಂತ್ರೋಪಕರಣಗಳಿಲ್ಲ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇವರು ಯಾವುದೋ ಒಂದು ದುರುದ್ದೇಶದಿಂದ ಸರ್ಕಾರದ ಹಣವನ್ನು ಪೋಲು ಮಾಡಬೇಕು ಅಂತ ಆಸ್ಪತ್ರೆ ಕಟ್ಟೋ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು, ಅಂಬೇಡ್ಕರ್ ಭವನವನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು, ಮತ್ತು ಪಶು ಆಸ್ಪತ್ರೆ ಕಟ್ಟಡವನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು. ಇದರ ಉದ್ದೇಶ ಕೃಷ್ಣಮೂರ್ತಿಯವರು ನಿಲ್ಲಿಸಿರ್ತಕ್ಕಂಥ
ಕೆಂಪೇಗೌಡರ ಪ್ರತಿಮೆಯನ್ನು ತೆರವುಗೊಳಿಸುವಂಥ ಹುನ್ನಾರ ಇದೆ. ನಾವು ಮಾಗಡಿಯ ಸಜ್ಜನ ಬಂಧುಗಳಲ್ಲಿ ನಾನು ಹಿರಿಯ ರಾಜಕೀಯ ಮುಖಂಡನಾಗಿ ಪ್ರಾರ್ಥನೆ, ಮಾಗಡಿ ಮಹಾಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸೋಕ್ಕೆ ನಾವು ಬಿಡಲ್ಲ. ಇದನ್ನು ಸನ್ಮಾನ್ಯ ಶಾಸಕರು ಮತ್ತು ಸರ್ಕಾರ ಸ್ಥಳೀಯ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಅತ್ಯಂತ ಹಸಿರಿನ ಪರಿಸರ ಇರತಕ್ಕಂಥ ಅದು ವಾತಾವರಣ. ಸುಮಾರು 300ರಿಂದ 400 ಹಚ್ಚ ಹಸಿರಿನ ಮರಗಳಿದ್ದಾವೆ. ಮಾಗಡಿ ಪಟ್ಟಣಕ್ಕೆ ಬಂದಂಥ ಸಾರ್ವಜನಿಕರು ಕೂತ್ಕೊಳ್ಳೋಕ್ಕೆ ಇರ್ತಕ್ಕಂಥದ್ದೇ ಏಕೈಕ ಒಂದು ಸ್ಥಳ. ಆ ಸ್ಥಳವನ್ನೇ ನೀವು ಕಟ್ಟಡವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ವಿಚಾರ. ಇದು ಶಾಸಕರಿಗೆ ಗೌರವ ತರತಕ್ಕಂಥದ್ದಲ್ಲ. ಈ ಬಗ್ಗೆ ಸನ್ಮಾನ್ಯ HM ಕೃಷ್ಣಮೂರ್ತಿಯವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಇಲ್ಲಿವರೆಗೂ ಹಿರಿಯರು ಚಿಂತಕರು ಅಂತ ಸನ್ಮಾನ್ಯ ಜಯರಾಮಣ್ಣವರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕೆಂಪೇಗೌಡರ ಕಂದಕವನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂಚೆ ನಿಮಗೆ ಒಂದು ವಿಡಿಯೋನ ಹಾಕ್ತೀನಿ. ಆ ವಿಡಿಯೋ ನೋಡಿದ ನಂತರ ನಾವು ನಿಮಗೆ ಮತ್ತೆ ಮಾತಾಡೋದಕ್ಕೆ ಅವಕಾಶ ಆಗುತ್ತೆ. ಮಾಡಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ನಿಮ್ಮ ತಾಲೂಕು ಕಚೇರಿನಲ್ಲಿ ಲಭ್ಯ ಇರುತ್ತೆ. ಯಾವ್ಯಾವ ಕರಪ್ಟ್ ಆಗಿದೆ ಅವನ್ನೆಲ್ಲ ಸರಿ ಮಾಡಿ ಈ ಕೋಟೆ ಸ್ಥಳ ಕೆಂಪೇಗೌಡರಿಗೆ ಸೇರಿದ್ದು, ಇದು ಪಾರಂಪರ್ಯ ಪಟ್ಟಿಗೆ ಸೇರಿಸಬೇಕು ಅಂತಿಲ್ಲ. ಅದೊಂದನ್ನ ಮಾಡಿದ್ರೆ ನಾವೆಲ್ಲರೂ ಯಾರು ಹೋರಾಟ ಮಾಡೋಂಥ ಅಗತ್ಯ ಇರಲ್ಲ. ಯಾಕಂದ್ರೆ ಪುರಾತತ್ವ ಇಲಾಖೆಯವರು ಅದನ್ನು ರಕ್ಷಣೆ ಮಾಡ್ತಾರೆ. ಈ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಈಗ ಮನವಿಯನ್ನು ಸ್ವೀಕರಿಸಿ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ತಾವು ತಮ್ಮ ಅಭಿವೃದ್ಧಿ ಸಮಿತಿ ವತಿಯಿಂದ ಏನು ಒಂದು ನಮಗೆ ಒಂದು ಮನವಿಯನ್ನು ನೀಡಿದರೆ, ಇದು ಸಂಬಂಧಪಟ್ಟ ಪ್ರಾಧಿಕಾರಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗೆ ಗಮನಕ್ಕೆ ತಂದು ಇದನ್ನ ಉಳಿಸೋ ಕೆಲಸವನ್ನು ಮಾಡ್ತಾ ಅಂತ ಹೇಳಿ ನಾನು ತಾಲೂಕು ಮಟ್ಟದ ಆಡಳಿತದಿಂದ ಒಂದು ಮನವಿಯನ್ನು ಸ್ವೀಕರಿಸಿದ್ದೀನಿ. ಇದನ್ನ ಆದಷ್ಟು ತುರ್ತಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಅಧಿಕಾರಿಗಳ ಬೇಜವಾಬ್ದಾರಿತನ ಎತ್ತಿ ತೋರಿಸ್ತಾರೆ. ಅವರೇನೋ ಅವ್ರ ವಿರುದ್ಧ ಏನು ಕ್ರಮ ತಗೋತಾ ಇಲ್ಲ ಸರ್. ಯಾವ ಕ್ರಮ ಇಲ್ಲಿ ಸುರಿತಾನೆ ಅವರೇ, ಕಣ್ಣು ಮುಚ್ಚಿಕೊಂಡು ಓಡಾಡ್ತಾನೆ ಅವರೇ. ನೀವು ಉದ್ದೇಶ ಏನು ಸರ್? ಯಾರ್ದು ಅಧಿಕಾರಿಗಳು ಸುಮ್ಮನಿರೋ ಉದ್ದೇಶ ಅವ್ರಿಗೆ ಯಾರು ಮುಚ್ಚಿಬಿಡಿ ಅಂತ ಆದೇಶ ಕೊಟ್ಟೋರೋ ಗೊತ್ತಿಲ್ಲ. ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ನಾನು ಹೇಳಬಲ್ಲೆ. ಇತಿಹಾಸ ಗೊತ್ತಿದ್ರೆ ಅವ್ರು ಯಾರ ಮಾತನ್ನು ಕೇಳ್ತಿರೋ, ಅವ್ರ ಅಧಿಕಾರ ಅವ್ರ ವ್ಯಾಪ್ತಿಯಲ್ಲಿ ಏನು ಕೆಲಸವನ್ನು ಮಾಡೋಕೆ ಅವ್ರು ಮಾಡ್ತಾ ಇದ್ರು. ಇನ್ನು ಮುಂದಿನ ಈಗ ಸಂಧೆ ಆದೇಶಗಳು ಬಂದಾಗಿಂದ ಈಗ ಅವರು ಎಚ್ಚೆತ್ತುಕೊಳ್ಳೇಬೇಕಂತ ಅನಿವಾರ್ಯತೆ ಬಂದಿದೆ. ಇವತ್ತು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಅವರು ಒಬ್ಬರು ಮಾಗಡಿಯ ಕೋಟೆಯ ಈ ಹಾಳು ಮಾಡೋದಕ್ಕೆ ಒಬ್ಬರು ಕಳಂಕಿತರಾದಂಥ ಸ್ಥಾನದಲ್ಲಿ ಎಲ್ಲರೂ ನಿಲ್ತಾರೆ. ಅದನ್ನು ನಾನು ಹೇಳಕ್ಕೆ ಸರ್ಕಾರನೇ ಇದು ಇವ್ರದಲ್ವಾ ಸರ್. ಈಗ ಸ್ಥಳೀಯ ಶಾಸಕರು ಏನ್ ಹೇಳ್ತಾರೆ, ಇದನ್ನ ಇನ್ನ ಶಾಸಕರು ಇಲ್ಲ, ಊರಲ್ಲಿ ಇಲ್ಲ, ಅವರು ಶಾಸಕರು ಇಲ್ಲ, ಹುಡುಕ್ತಾ ಇದ್ದೀವಿ. ಬಂದ ಮೇಲೆ ಏನು ಹೇಳ್ತಾರೆ ಕೇಳ್ಬಿಟ್ಟು ಹೇಳಿ.
ಡಿ ಸಿ ಅಪ್ರೂವಲ್ ಕಾಪಿಯಲ್ಲಿ ಇಲ್ಲ, ನಾವು ಕಳ್ಸಿದೀವಿ ಅಂತವ್ರೆ, ಕಳ್ಸಿಲ್ಲ ಅಂತವ್ರೆ, ನಮ್ಗಿನ್ನೂ ಅಪ್ರೂವಲ್ ಬಂದಿಲ್ಲ ಅಂತವ್ರೆ. ಫಸ್ಟ್ ಡಿ ಸಿ ಅಪ್ರೂವಲ್ ತಗೊಳ್ಳಿ. ನಾವು ಸಾರ್ವಜನಿಕವಾಗಿ ಡಿ ಸಿಗೆ ಒಂದು ಮೆಮೊರಂಡಮ್ ಕೊಡ್ತೀವಿ ಇವತ್ತೇ, ಇದು ಈ ರೀತಿ ಮೊದಲಿಂದ ಇರೋದು, ಇಲ್ಲಿಂದ ಸ್ಥಳಾಂತರ ಹಾಕ್ಬಿಡ್ದು ಅಂತ. ಅವ್ರು ಆಮೇಲಿಂದ ನಿರ್ಧಾರ ತಗೊಳ್ಳಿ. ಆಯ್ತು, ಅವ್ರು ಬಲಾಢ್ರವ್ರೆ, ಶಾಸಕರವ್ರೆ, ಸರ್ಕಾರ ಇದೆ. ಇಲ್ಲಿ ಸ್ಥಳೀಯ ಜನಗಳ ಭಾವನೆಗಳಿಗೆ ನೀವು ಗೌರವ ಕೊಡಿ ಸ್ವಾಮಿ. ಸ್ಥಳೀಯವಾಗಿರೋರ್ಗೆ ಏನು ನೀವು ಅಟ್ಲೀಸ್ಟ್ ಒಂದು ಸಭೆ ಕರಿಬೋದೈತಲ್ಲ ಸ್ಥಳೀಯವಾಗಿ. ಏನೀಗ ಏನು ತಮಾಷೆ ಮಾತಾ? ನೀವು ಏನು ಬೇಕು ನೀವು ಬೇರೆ ಕಡೆ ಕೂಡಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಈ ಭಾಗದ ಜನನ್ನ ಒಂದು ಇಲ್ಲೇ ಕರೆದಿ ಒಂದು ಸಭೆ ಕರೆದಿ ಜನಾಭಿಪ್ರಾಯ ಏನಪ್ಪ ನಾವು ಈ ರೀತಿ ಮಾಡ್ತಾ ಇದೀವಿ ಅಂತ ಕೇಳ್ಬೋದಿತ್ತಲ್ಲ. ಜನ ನಿಮಗೆ ಬೇಡವಾ? ನೀವು ಜನ ಇಲ್ಲಿ ಈ ಭಾಗದಲ್ಲೆಲ್ಲ ಜನ ನಿಮ್ಗೆ ಯಾರು ಓಟ್ ಹಾಕಿರೋದಿಲ್ವ? ನೀವೆಲ್ಲರೂ ರಾಜಕಾರಣನೇ ಮಾಡ್ಕೊಂಡೋದ್ರೆ ಮುಂದಕ್ಕೆ ಇದು ಯಾವ ಅಂತ ತಲುಪ್ಬೋದು? ದಯಮಾಡಿ ಮಾನ್ಯ ಶಾಸಕರಿಗೆ ಹೇಳ್ತಾ ಇದ್ದೀವಿ, ನಾವು ಇವಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಈ ಗಾಂಧಿ ಪ್ರತಿಮೆನೇ ಅಲ್ಲಿ ಇಲ್ಲ, ನೀವು ವೈಯಕ್ತಿಕವಾಗಿ ನೀವು ಮಾಡ್ತಾ ಇದ್ದಿಲ್ಲ, ಬೇಡ ಸ್ವಾಮಿ. ಯಾಕೆ ನೀವು ಶ್ರಮ ತಗೋಬೇಡಿ. ನೀವು ಇನ್ನೂ ಆಗ್ಬೇಕಾದಂಥ ಕೆಲಸಗಳು ಬೇಜಾನಿವೆ, ಆ ಕೆಲಸದ ಕಡೆ ಗಮನ ಕೊಡಿ. ಸರ್, ನಾವಿಲ್ಲಿರೋರೆಲ್ಲ ಸೇರಿ ಚಂದ ಎತ್ಬಿಟ್ಟು ನೀವು ಯಾವ ಥರ ಹೇಳಿದಿರೋ ಆ ಥರ ಗಾಂಧೀಜಿನ ಕೂರ್ಸಕ್ಕೆ ನಾವು ರೆಡಿ ಇದ್ದೀವಿ. ನಾವು ಚಂದ ಎತ್ತಿ ನಮ್ಮ ಕೈಲಾಗಿದ್ದು ಬೀದಿ ಬದಿ ವ್ಯಾಪಾರ ಮಾಡೋದು 10 ರೂಪಾಯಿ ಸಹ ಈಸ್ಕೊಂಡು ಎಲ್ಲ ಕಲೆಕ್ಟ್ ಮಾಡಿ ನೀವು ಯಾವ ರೀತಿ ಹೇಳೋದಕ್ಕೆ ಇದೇ ಥರ ಗಾಂಧೀಜಿ ಬರಬೇಕು ಅಂದ್ರೆ ಅದೇ ಥರ ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮ ವೈಯಕ್ತಿಕ ದುಡ್ಡು ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ದಯಮಾಡಿ ಇದನ್ನು ರಾಜಕೀಯಗೊಳಿಸ್ಬೇಡಿ. ಈ ಗಾಂಧೀಜಿ ಯಾವುದೇ ಕಾರಣಕ್ಕೂ ಇವತ್ತು ಸ್ಥಳಾಂತರ ಮಾಡೋದಕ್ಕೆ ನಾವು ಬಿಡಲ್ಲ. ಇಲ್ಲಿ ಏನು ಗಲಾಟೆ ಆಯ್ತಾ, ದೊಂಬಿ ಆಯ್ತಾ ಅಲ್ಲ, ಮಾತಾಡ್ತಾರೆ ನೀವೆಲ್ಲ ಬಲಾಢ್ಯರು ಅಂತ ಹೇಳಿ ಇವತ್ತು ರಿಸರ್ವ್ ತಂದು ನಿಲ್ಸ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾವು ಹೇಳ್ತಾ ಇದೀವಲ್ಲ ಸರ್, ಗಾಂಧಿ ಜಯಂತಿ ತೆಗಿಬೇಡಿ ಸರ್. ಗಾಂಧಿ ಜಯಂತಿಲಿ ಮಾಡಿ ಆಮೇಲಿಂದ ಅವ್ರನ್ನ ಕರೆಸಿ ಸ್ಟ್ಯಾಚ್ಯೂ ಮಾಡಕ್ ನಾವು ರೆಡಿ ಇದೀವಿ. ಇವತ್ತೇ ಅವ್ರು ನಮ್ಗೆ ಈ ತರ ಸ್ಟ್ಯಾಚ್ಯೂ ಸ್ವಂತ ದುಡ್ಡಲ್ಲಿ ನಾವು ಮಾಡಿ ರೆಡಿ ಇದೀವಿ. ನೀವು ವೈಯಕ್ತಿಕ ದುಡ್ಡಲ್ಲಿ ಮಾಡ್ತೀನಿ ಅಂತ ಎಲ್ಲೂ ಮಾಹಿತಿ ಇಲ್ಲ. ನಾವು ಟೆಂಡರ್ ಆಗಿದೆ ಸರ್ಕಾರದ ವತಿಯಿಂದ, ರಾಜಕಾರಣ ಮಾಡೋದು ಬೇಡ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆಗಿಯೋದಕ್ಕೆ ಬಿಡಲ್ಲ. ನೀವು ಗಾಂಧಿ ಜಯಂತಿ ಇಲ್ಲಾಗ್ಲಿ, ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ, ಉತ್ತರ ಕೊಡ್ಲಿ. ನಮ್ಗೆ ಡಿ ಸಿ ನಾವು ಏನೇ ಮಾಡ್ಬೇಕು ಅಂದ್ರೂ ನಮ್ಮ ಬಾಡಿನಲ್ಲಿ ರೆಸಲ್ಯೂಷನ್ ಆಗಿ ಸುಪ್ರೀಂ ಅಲ್ಲ, ಡಿ ಸಿ ಅಪ್ರೂವಲ್ ಆಗಿ ಬರಬೇಕು. ದಯಮಾಡಿ ಮಾಡಿ. 20 ದಿವಸದಲ್ಲಿ ಆಗಲ್ಲ, ದೇಶ ಏನು ಮುಳುಗೋಗಲ್ಲ. ಒಂದು ಕಾಲು ವರ್ಷದಿಂದ ಅಷ್ಟೇ ಆಗಿಲ್ಲ. ಸ್ಥಳೀಯರೆಲ್ಲ ಆರೋಪ ಮಾಡ್ತಾವ್ರೆ ಏನೇನು ತೊಂದರೆ ಆಗ್ತಿದೆ ಅಂತ, ಅದ್ರ ಕಡೆ ಗಮನ ಕೊಡಿ. ಗಾಂಧೀಜಿನ ಆಮೇಲಿಂದ ತೆರವುಗೊಳಿಸೋದ, ಇನ್ನೊಂದು ಗಾಂಧೀಜಿ ನೀಡೋದ. ನೀವು ಸಾರ್ವಜನಿಕ ಸಭೆ ಕರೀರಿ ಸ್ವಾಮಿ, ನಾವು ವಿರೋಧ ಇಲ್ಲ. ಅಭಿವೃದ್ಧಿಗೆ ಯಾವತ್ತೂ ನಾವು ವಿರೋಧ ಮಾಡ್ತಿಲ್ಲ, ಕರೀರಿ. ಜನಾಭಿಪ್ರಾಯ ಏನು ಹೇಳ್ತಾರೋ ಅದು ಮಾಡ್ಕೊಂಡು ಇಲ್ಲ. ಇಲ್ಲೇ ಬಂದ್ರೆ ಎಲ್ಲ ಮಿತ್ರರೇ, ತಮಗೆಲ್ಲ ಅಲ್ಲಿ ಆಗಿರುವಂಥ ಆ ದುರಾಡಳಿತ ಬಗ್ಗೆ ನಿಮಗೆ ಸಣ್ಣ ಸಣ್ಣ ತುಣುಕುಗಳ ಮುಖಾಂತರ ಪ್ರದರ್ಶಿಸಿವೆ. ಅವರ ಉದ್ದೇಶ ಕೆಂಪೇಗೌಡರ ಕೋಟೆಯನ್ನು ಸಂಪೂರ್ಣವಾಗಿ ಅಲ್ಲಿ ಅವಶೇಷಗಳು ಇರಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅವತ್ತು ಕೆಂಪೇಗೌಡರ ದಕ್ಷಿಣ ಭಾಗದ ಕಂದಕ ಮುಚ್ಚುವ ಸಂದರ್ಭದಲ್ಲಿ ದಿನಾಂಕ 7/12/2024 ಒಂದು ಪ್ರತಿಭಟನೆ ಆಯಿತು. ಅಲ್ಲಿ ಎಲ್ಲ ಮಹಾಸ್ವಾಮಿಗಳು, ನಾವುಗಳು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಮಾಗಡಿ ದಂಡಾಧಿಕಾರಿಗಳಂತ ತಹಸೀಲ್ದವರಿಗೆ ಮನವಿಯನ್ನು ಕೊಟ್ಟು ಇದನ್ನು ಉಳಿಸಬೇಕು ಅಂತೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಸರ್ಕಾರಕ್ಕೆ ತಿಳಿಸ್ತೀವಿ, ಅದು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಂದರು. ಅದು ಸಾಧ್ಯವಾಗಿಲ್ಲ. ಅದಾದ ನಂತರ ಮತ್ತೆ ಈ ಒಂದು ಕೆಂಪೇಗೌಡರ ಕೋಟೆ
ಇದರ ಯಾರ ಜವಾಬ್ದಾರಿ ಇದೆ ಅನ್ನುವಂಥ ವಿಷಯವನ್ನು ಸಂಗ್ರಹಿಸಿದಾಗ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ಇದು ಒಂದು ಆಸ್ತಿ ಅಂತ ಒಂದು ಘೋಷಣೆ ಆಯಿತು. ಪುರಾತತ್ವ ಇಲಾಖೆಯವರು ಇದು ಮಾಗಡಿ ಕೆಂಪೇಗೌಡರ ಕೋಟೆ, ಇದು ಸರ್ಕಾರ ಘೋಷಣೆ ಮಾಡಿದೆ, ಇದರಲ್ಲಿ ಯಾರು ಅತಿಕ್ರಮಣ ಪ್ರವೇಶ ಮಾಡಬಾರ್ದು, ಇಲ್ಲಿ ಅನಧಿಕೃತವಾಗಿ ಯಾವುದೇ ಚಟುವಟಿಕೆಗಳಾಗಬಾರ್ದು, ಕೆಂಪೇಗೌಡರ ಕಂತಕದಿಂದ 300 ಅಡಿ ಅಂತರದಲ್ಲಿ ಒಳಗಡೆ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ, ಅದರಲ್ಲಿ ಏನಾದರೂ ಅಧಿಕಾರಿಗಳಾಗಲಿ ಸಾರ್ವಜನಿಕರು ತಪ್ಪು ಮಾಡಿದಲ್ಲಿ ದಂಡ ವಿಧಿಸಲಾಗ್ತದೆ ಅಂಥೇಳಿ ಅವರಿಗೆಲ್ಲ ಅಧಿಕಾರಿಗಳಿಗೂ ಅವರ ಲೆಟ್ರೇಡಿನ ಮುಖೇನ ಎಲ್ರಿಗೂ ಮಾಹಿತಿಯನ್ನು ಕೊಟ್ಟರು. ಆಮೇಲೆ ಆ ಕೆಂಪೇಗೌಡರ ಸರ್ವೆ ಮಾಡಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಸಾಕಷ್ಟು ಮಾಹಿತಿ ಲೆಟ್ರನ್ನು ಕಳಿಸಿದ್ದಾರೆ ಪುರಾತತ್ವ ಇಲಾಖೆಯಿಂದ. ಆದರೆ ಪುರಾತತ್ವ ಇಲಾಖೆ ಕಳಿಸಿದಂಥ ಮಾಹಿತಿಗೆ ಅದು ಜಿಲ್ಲಾಧಿಕಾರಿಗಳಾಗಲಿ, ಎಸಿಗಳಾಗಲಿ, ಮತ್ತು ಮಾಗಡಿ ತಾಲೂಕಿನ ದಂಡಾಧಿಕಾರಿಗಳಾಗಲಿ, ಪುರಸಭೆ ಅಧಿಕಾರಿಗಳಾಗಲಿ, ಅಲ್ಲಿ ಪುರಸಭೆ ಅಧ್ಯಕ್ಷರಾಗಲಿ, ಅಲ್ಲಿನ ಶಾಸಕರಾಗಲಿ, ಇಲ್ಲಿವರೆಗೂ ಯಾವುದೇ ಒಂದು ಸಮಜಾಯಿಸಿ ಉತ್ತರವನ್ನು ಕೊಟ್ಟಿಲ್ಲ. ಸಮಜಾಯಿಸ ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅಳತೆಯನ್ನು ಮಾಡಬೇಕು ಅಂತೇಳಿ ಮಾಗಡಿಗೆ 3 ಬಾರಿ ಬಂದರು. ಅವರನ್ನು ನೋಡಲಿಕ್ಕಾಗಲಿ, ಮಾತನಾಡಿಸಲಿಕ್ಕಾಗಲಿ, ಅಳತೆ ಮಾಡುವ ವಿಚಾರವಾಗಲಿ ಪ್ರಸ್ತಾಪ ಮಾಡೋಕ್ಕೆ ಬಿಟ್ಟಿಲ್ಲ. ಕೊನೆಗೆ ಪುರಾತತ್ವ ಇಲಾಖೆಯವರು ಹೇಗೆ ಬಂದರೂ ಅವ್ರು ಹಾಗೆ ವಾಪಸ್ಸು. ಇವತ್ತಿನ ಇಂಥ ಘಟನೆಗಳನ್ನು ನೋಡಿದಾಗ ಮತ್ತೆ ಇರುವಂಥ ಒಂದು ಕಂದಕವನ್ನು ಮುಚ್ತಾರಲ್ಲ ಅಂತ ಹೇಳಿ ನಾವು ಮಹಾಸ್ವಾಮಿಗಳು ಅವರು ಇವರೆಲ್ಲ ಹೋರಾಟವನ್ನು ಮಾಡಿ ಬೆಂಗಳೂರು ಕಟ್ತೋರು ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು, ಆ ಮಾಗಡಿ ಕೆಂಪೇಗೌಡರ ಕೋಟೆನೂ ಇಲ್ಲ, ಇವತ್ತು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ಕೊರಗಿನಲ್ಲಿ ನಾವು ಮುಂದೆ ಆದಾಗ ಮಾಗಡಿ ಶಾಸಕರು ಒಂದು ಬಣ್ಣವನ್ನು ಬದಲಾವಣೆಯನ್ನು ಮಾಡಿದ್ರು. ನಾನು ಅಭಿವೃದ್ಧಿ ಮಾಡ್ತೀನಿ, ಅಲ್ಲಿ ಹಾಸ್ಪಿಟಲ್ನ ಕಟ್ತೀನಿ, ಅದರ ಹೆಸರಿನಲ್ಲಿ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ 22 ವರ್ಷಗಳ ಅಂದರೆ 2003ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅಂತೇಳಿ ತಾಲೂಕಿಗೆ, ಜಿಲ್ಲೆಗೆ ಡಂಗೂರ ಹೊಡಿಸಿ ಅನ್ನದಾನ ಮಾಡಿ ಕೆಂಪೇಗೌಡರ ಹೆಸರನ್ನು ಸರ್ಕಾರಕ್ಕೂ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತೆಲ್ಲರಿಗೂ ವಿಷಯನ ಕೊಟ್ಟ ನಂತರ 2013ರಲ್ಲಿ ಪ್ರಾಧಿಕಾರ ಆಯಿತು, ಕೆಂಪೇಗೌಡರ ಪ್ರಾಧಿಕಾರ ಆಯಿತು. ಅದು ಸರ್ಕಾರದ ಜಮೀನು, ಅದು ನಾನು ಪ್ರಸ್ತಾಪ ಮಾಡೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಹೇಗೆ ಬದಲಾವಣೆ ಮಾಡ್ತಾರೆ? ಅದು ಕೆಂಪೇಗೌಡರ ಜಾಗ, ಇದೇನು ಖಾಸಗಿ ಸೊತ್ತಲ್ಲ. ಆಮೇಲೆ ಪ್ರತಿಷ್ಠಾಪನೆ ಮಾಡಿದಂಥದ್ದು ಪುರಸಭೆಯಲ್ಲಿ ಮಾಗಡಿಯ ಅಧಿಕೃತವಾಗಿ ಮಾಹಿತಿಯನ್ನು ಪಡೆದು ಅದ್ದೂರಿಯಾಗಿ ಈ ನಾಡಿನ ಸೌಖ್ಯದಿಂದ ಇರೋ ಹಾಗೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿದ್ಯಾವಂತರ ಅಭಿಮಾನಿಗಳ ಕರ್ತವ್ಯ ಆಗಿದೆ. ಅದನ್ನು ನಡೆಸ್ಕೊಂಡು ಹೋಗ್ತೀರಿ ಅಂತೇಳಿ ತಿಳ್ಕೊಂಡು ನಮ್ಮ ಕೃಷ್ಣಮೂರ್ತಿಯವರು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭೈರವೇಶ್ವರನ ಕಾಲಭೈರವೇಶ್ವರರ ಭಕ್ತರನ್ನೇ ಕೆಂಪೇಗೌಡರು. ಆದ್ದರಿಂದ ಅವರು ಇಲ್ಲಿ ನಾಡನ್ನು ಕಟ್ಟದಂಥವರು ಮಾಗಡಿ ಕೆಂಪೇಗೌಡರು ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥವರು. ಆದ್ದರಿಂದ ಈ ಮಾಗಡಿ ಇನ್ನೂ ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಬೆಳೀಬೇಕಾಗಿದೆ ಹೊಂದತಕ್ಕಂಥ ಸನ್ನಿವೇಶ. ಮಗಡಿ ಇದಕ್ಕೆ ಮಹತ್ವತಕ್ಕಂಥದ್ದು ಗಮನಿಸಿದ ಕೆಂಪೇಗೌಡರವರಿಂದ. ಅವರು ಮಹತ್ತರವಾಗಿರ್ತಕ್ಕಂಥ ಸ್ಥಾನ ತೆಗೆದುಕೊಳ್ಕೊಳ್ತಕ್ಕಂಥ ಚೇತನ ಅವರು. ಒಂದು ಕಡೆ ಹೋರಾಟಗಾರ, ವಿಶ್ವ ಮಹತ್ವ ಇರ್ತಕ್ಕಂಥ ಮಹಾಚೇತನ, ಮತ್ತೊಂದು ಕಡೆ ಅಪಾರವಾದ ದೈವಭಕ್ತ ಮತ್ತು ಆದರ್ಶವಾದ ವ್ಯಕ್ತಿತ್ವ ಅವರದು. ಜೀವನದಲ್ಲಿ ಎಲ್ಲರೂ ಅನುಸರಿಸಬೇಕಾಗಿದ್ದ ತುಳುಗಳಿದ್ದವು. ಆದರೆ ಈಗ ಅವರ ಸ್ವಾತಂತ್ರ್ಯ ಇರಲಿಲ್ಲ, ಅವು ಗುಲಾಮರಾಗಿದ್ದವು. ಆ ಸಮಯದಲ್ಲಿ ಏನೇ ಸ್ವಾತಂತ್ರ್ಯ ಪ್ರೇಮನ್ನು ಬೀಳ್ತಕ್ಕಂಥ ಮಹಾಚೇತನ ಅವರು. ಮನುಷ್ಯ ಗೌರವ ಮಾಡಬೇಕು, ಅಭಿಮಾನವುಳ್ಳವನಾಗಬೇಕು, ದೇಶ ಚಂದ್ರವಾಗಬೇಕು, ವ್ಯಕ್ತಿಗಳಿಗೆ ವಚನ ಕೊಡ್ತಕ್ಕಂಥ ಮಹಾಚೇತನ. ಇದು ಈ ಭಕ್ತರು ಅದನ್ನು ಸ್ಮರಿಸಿಕೊಂಡು ಸಮರ್ಪಣೆ ತುಂಬ ಸಂತೋಷವಾಗ್ತಾಯಿದೆ. ಅವಶ್ಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಪ್ರಕಾರವಾಗಿ ಇದು ವಿಷಯ ಮಾಡಿದಾರೋ ಆರೋಗ್ಯವಾಗಿ ಸರಿ ಹೋಗಬೇಕಾಗಿದೆ. ಸಮಾರಂಭ ಮಹಾಸಮುದಾಯ ಮಾಡಿಸಿದ್ದಾರೆ. ಅವರ ನೇತೃತ್ವದಲ್ಲಿ ವಿಶಿಷ್ಟ ನಡೆಯಲಿ, ಜನಗಳಿಗೆ ಒಂದು ಹೊಸ ಸ್ಫೂರ್ತಿ ಉಂಟಾಗಲಿ,
ಕೆಂಪೇಗೌಡ ಸ್ಮರಣೆ ಆದರ್ಶವಾಗಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಂದೆ ಬಂದ ಶುಭವನ್ನು ಕೋರಿ ನಾನು ಮತ್ತೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಅಲ್ಲಿ ಒಂದು ಪ್ರತಿಮೆಯನ್ನು ಕಾಣಲಿಕ್ಕೆ ಕೃಷ್ಣಮೂರ್ತಿಯವರು ಇದನ್ನು ವಿಶೇಷವಾದಂತಹ ರೀತಿಯಲ್ಲಿ ಒಬ್ಬ ಏಕ ವ್ಯಕ್ತಿಯ ಶ್ರಮದಿಂದ ಇದನ್ನು ಸಮ್ಮಿಳಿಸಿದ್ದಾರೆ. ಕೆಂಪೇಗೌಡರು ಮಾಡಿದಂತಹ ಕೆಲಸ ಅವರ ಜಯಂತಿಯನ್ನು ಒಬ್ಬನೇ ವ್ಯಕ್ತಿ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಅವರು ಕೊಟ್ಟೋಗಿದ್ದಾರೆ ಅಂತ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ. ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ನಾಡಪ್ರಭು 509ನೇ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ನನ್ನ ಮಿತ್ರರು, ಕರ್ನಾಟಕ ರಾಜ್ಯದ ಕೆಂಪೇಗೌಡ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯರು, ಜನಪ್ರಿಯ ನಾಯಕರಾದಂಥ ಕೃಷ್ಣಮೂರ್ತಿಯವರೇ, ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಯಶಸ್ಸನ್ನು ಕೋರಿ ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೃಷ್ಣಮೂರ್ತಿಯವರು ಪ್ರತಿ ವರ್ಷ ಕೆಂಪೇಗೌಡರನ್ನ ಜೀವಂತವಾಗಿ ಇಡಲಿಕ್ಕೆ ಯಾವ ಸರ್ಕಾರ ಸಹಾಯ ಮಾಡಲಿ ಬಿಡಲಿ, ಯಾವ ಪಕ್ಷದವ್ರು ಇರಲಿ ಬಿಡಲಿ, ನಾನು ಬದುಕಿರೋವರೆಗೂ ಜನಸೇವೆ ಕೆಂಪೇಗೌಡ ಏನು ಹಾಕೊಟ್ಟಂಥ ದಾರಿಲಿ ನಡಿತೀನಿ ಅಂಥೇಳಿ ಸಂಕಲ್ಪವನ್ನು ಮಾಡಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರಿಂದ ನಮಗೆ ಸ್ಫೂರ್ತಿ. ನಾನು ಕೃಷ್ಣಮೂರ್ತಿ ಅವ್ರನ್ನೇ ರಾಜ್ಯದ ಅಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ಸೂಚಿಸಿದ್ದೆ. ಆದರೆ ಸರ್ಕಾರದ ನಿಯಮಾವಳಿಯಲ್ಲಿ ಕೂಡಲ ಸಂಗಮ ಇರ್ಬೋದು, ಕಾಗಿನೆಲೆ ಇರ್ಬೋದು, ಯಾವುದೇ ಆದರೂ ಒಂದು ಪ್ರಾಧಿಕಾರವನ್ನು ರಚನೆ ಆದರೆ ಅದಕ್ಕೆ ಗೌರವವಾಗಿ ಮುಖ್ಯಮಂತ್ರಿನೇ ಅಧ್ಯಕ್ಷರಾಗಿರಬೇಕು ಅನ್ನೋದು ಒಂದು ಸಂಪ್ರದಾಯ. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಬೇರೆ ಏನು ಬೇಕಾದ್ರೂ ಸ್ಥಾನ ಕೊಡಿ ನೀವು, ಆದರೆ ಇಂಥ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕಾದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ತ್ಯಾಗ ಮಾಡಿದಂಥವ್ರು ಮಾಡಬೇಕಾದ್ರೆ ಮುಖ್ಯಮಂತ್ರಿನೇ ಇರಬೇಕು ಅಂಥೇಳಿ ಎಲ್ಲ ಪ್ರಾಧಿಕಾರಿಗಳ ಪಟ್ಟಿಗಳನ್ನು ತೋರಿಸಿದ್ರು. ಒಂದು 30 ಪ್ರಾಧಿಕಾರಿಗಳ ಪಟ್ಟಿಯನ್ನು ಕೂಡ ನಾವು ಗಮನಿಸಿತು. ಆಗ ಮುಖ್ಯಮಂತ್ರಿಗಳೇ ಆಗಬೇಕಾದ ಪರಿಸ್ಥಿತಿ ಬಂತು. ನಾನು ಜಿಲ್ಲಾ ಸಚಿವನಾದ ಮೇಲೆ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಕೃಷ್ಣಮೂರ್ತಿಯವ್ರಿಗೆ ಜವಾಬ್ದಾರಿಯನ್ನು ವಹಿಸಿ ಕೆಲವು MP ಗಳು, ಶಾಸಕರು ಎಲ್ಲ ಸೇರಿ ಇವತ್ತು ಕೆಲಸ ಆಗ್ತಾಯಿದೆ. ಮೊದಲನೇ ಬಾರಿಗೆ ಕೆಂಪೇಗೌಡರ ದಿನ ಆಚರಣೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡ್ತು. ಹಿಂದೆ ಬೇಕಾದ ಸರ್ಕಾರ ಯಾವುದೂ ಮಾಡಲಿಲ್ಲ. ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಎಲ್ಲ ಹೇಳಿ ನಮಗೆ ಸರ್ಕಾರಕ್ಕೆ ಸೂಚನೆ ಕೊಟ್ಟು ನಾವು ಇವತ್ತು ಸರ್ಕಾರದಿಂದ ಇಡೀ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ತಾಲೂಕಿನಲ್ಲೂ ಕೂಡ ಆಚರಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಇದರಿಂದ ಕೆಂಪೇಗೌಡರ ಇತಿಹಾಸ, ಕೆಂಪೇಗೌಡರ ತ್ಯಾಗ, ಇವತ್ತು ಕೆಂಪೇಗೌಡರು ಇಲ್ಲ ಅಂದರೆ ಬೆಂಗಳೂರು ಇಲ್ಲ, ಬೆಂಗಳೂರು ಇಲ್ಲ ರಾಜಧಾನಿ ಅಂತ, ಬೆಂಗಳೂರು ಇಲ್ಲ ಅಂತ ಅಂದರೆ ಬೆಂಗಳೂರು ರಾಜಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ನಾವೆಲ್ಲ ಹುಬ್ಳಿಗೋ ಧಾರವಾಡಗೋ ಹೋಗಬೇಕಾಗಿತ್ತು. ಇವತ್ತು ಬೆಂಗಳೂರನ್ನು ಇಡೀ ವಿಶ್ವ ನೋಡ್ತಾ ಇದೆ. ಇಡೀ ಭಾರತವನ್ನು ನೋಡಬೇಕಾದ್ರೆ
ಭಾರತದ ಭೂಪಟದಲ್ಲಿ ವಿಶ್ವದವ್ರು ನೋಡ್ಬೇಕಾದ್ರೆ ಬೆಂಗಳೂರು ಮುಖಾಂತರ ನೋಡ್ತಾರೆ. ಅಂಥ ಒಂದು ಪುಣ್ಯಾತ್ಮನನ್ನು ಸ್ಮರಣೆ ಮಾಡುವಂಥ ಕೆಲಸ ಸರ್ಕಾರ ಚಿಂತನೆ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಮಿತ್ರ ಕೃಷ್ಣಮೂರ್ತಿಯವರು ಮಾಡಿ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ರಲ್ಲ, ಇದಕ್ಕೆ ನಾನು ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಮತ್ತೊಬ್ಬ ನಮ್ಮ ಮುಖಂಡರು ಹಿರಿಯರಾದಂಥ ನಮ್ಮ KSRTCಯ ಸ್ಲಮ್ ಬೋರ್ಡಿನ ಚೇರ್ಮನ್ರು, ಮಾಜಿ KSRTC ಅಧ್ಯಕ್ಷರು RV ದೇವರಾಜ್ರವರು. ನಾವರೆಲ್ಲ 96-89ರಿಂದ ಶಾಸಕರಾಗಿ ಕೆಲಸವನ್ನು ಮಾಡಿದವರು. ಭಾಳ ಬಡವ್ರ ಬಗ್ಗೆ ಕಾಳಜಿನ ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೃಷ್ಣಮೂರ್ತಿಯವರು ಬಡವರ ಆರೋಗ್ಯ ತಪಾಸಣೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಭಾಳ ಜನ ಸ್ನೇಹಿತರುಗಳೆಲ್ಲ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮಾನ್ಯ ಶ್ರೀ ರೇವಣ್ಣವರು ಮತ್ತು ಗೃಹ ಸಚಿವರೆಲ್ಲ ಕೂಡ ಇವತ್ತು ಮಾಗಡಿಗೆ ಬಂದು ಶುಭವನ್ನು ಕೋರಿ ಕೃಷ್ಣಮೂರ್ತಿಯವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿ 509 ವರ್ಷದ ಹಿಂದೆ ನಾವಿಲ್ಲರೋರು ಯಾರು ಹುಟ್ಟಿದ್ವೋ ಅಥವಾ ಹಿಂದೆ ನಮ್ಗೆ ಯಾವ್ದನ್ನ ಜನ್ಮ ಇತ್ತೋ ನಮಗೆ ಗೊತ್ತಿಲ್ಲ, ಆದರೆ ಕೆಂಪೇಗೌಡರು ಹುಟ್ಟಿದ್ರು. ಇವತ್ತೇನನ್ನ ಮತ್ತೆ ನಾವೊಬ್ಬರು ಕೆಂಪೇಗೌಡರನ್ನ ಇಲ್ಲಿ ನೆನೆಸ್ಕೋಬೇಕು ಅಂದ್ರೆ ಅದಕ್ಕೆ ನಮ್ಮ ಮಾಗಡಿ ಆಧುನಿಕ ಕೆಂಪೇಗೌಡರು ನಮ್ಮ ಕೃಷ್ಣಮೂರ್ತಿ ಅವರು ಸ್ನೇಹಕ್ಕೆ, ಪ್ರೀತಿಗೆ ಒಂದು ನಂಬಿಕೆ ಇಡಬಹುದಾದಂಥ ವ್ಯಕ್ತಿ ಯಾರನ್ನ ಒಬ್ರು ಇದ್ರೆ ಅದು ಮೊದಲನೇ ಸ್ಥಾನದಲ್ಲಿ ನನ್ನ ಆತ್ಮೀಯ 35 ವರ್ಷದ ಸ್ನೇಹಿತರು HM ಕೃಷ್ಣಮೂರ್ತಿ. ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನ ಹೋಗಿದ್ದಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮನ ನಾನು ಮಾಡಬೇಕು, ಪ್ರತಿ ವರ್ಷನೂ ನಾನು ಈ ಜಯಂತ್ಯೋತ್ಸವವನ್ನು ಆಚರಿಸಬೇಕು, ನನ್ನ ಕೊನೆಯ ಉಸಿರಿರೋವರೆಗೂ ಮಾಡ್ತೀನಿ ಅಂತ ನಿಂತಿರೋಂಥ ಒಂದು ಏಕೈಕ ವ್ಯಕ್ತಿ ಯಾರನ್ನ ಇದ್ರೆ ಅದು ಒಂದೇ ಒಂದು HM ಕೃಷ್ಣಮೂರ್ತಿ ಆಗಿರೋ, ಬೇರೆ ಯಾರು ಆಗಕ್ಕೆ ಸಾಧ್ಯ ಇರಲ್ಲ. ಸಮಾಜ ಸೇವೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಮೊದಲಿಂದಲೂ ಕೂಡ ಸಾಮೂಹಿಕ ಮದುವೆ ಮಾಡೋದು, ಅದೇ ರೀತಿ ಹೆಲ್ತ್ ಕ್ಯಾಂಪ್ಸು ಮತ್ತು ವಿಶೇಷವಾಗಿ ಕೆಂಪೇಗೌಡರ ದಿನಾಚರಣೆ ಭಾಳ ಅದ್ದೂರಿಯಿಂದ ಬೆಂಗಳೂರು ನಗರ ಸುತ್ತಮುತ್ತಲು ಯಾರೂ ಕೂಡ ಮಾಡಲ್ಲ, ಅಷ್ಟು ವಿಜೃಂಭಣೆಯಿಂದ ಕೆಂಪೇಗೌಡರ ದಿನಾಚರಣೆಯನ್ನು ಮೊದಲಿಂದಲೂ ಕೂಡ ಮಾಡ್ಕೊಂಬರ್ತಾಯಿದ್ದಾರೆ, ಇವತ್ತು ಕೂಡ ಮಾಡಿದ್ದಾರೆ. ಇಂದಿನ ಏನು ಇಷ್ಟೊಂದು ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತ್ಯೋತ್ಸವನ ಅರ್ಥಗರ್ಭಿತವಾಗಿ ಮಾಗಡಿ ಕೋಟೆಯೊಳಗೆ ಇಷ್ಟೊಂದು ಮಠಾಧಿಪತಿಗಳು ಎಲ್ಲ ರಂಗದಲ್ಲೂ ಸೇವೆ ಮಾಡುತ್ತಂಥ ನಾಯಕರುಗಳೆಲ್ಲ ಬಂದಿದ್ದೀರಾ. ಈ ನಗರದ 4 ಎಲ್ಲೆಗಳಲ್ಲೂ 4 ಗೋಪುರವ ಕಟ್ಟಿಸಿದ, ಈ ನಗರದ 4 ಎಲ್ಲೆಗಳಲ್ಲೂ 4 ಗೋಪುರವ ಕಟ್ಟಿಸಿದ ಧೀರ ವೀರ. ಕೆಂಪೇಗೌಡರೇ ನಿಮಗೆ ಶರಣು, ಸಮಸ್ತ ಮಠಾಧೀಶರು, ಹಿರಿಯರು, ಗಣ್ಯರು, ಚಿಂತಕರು, ರೈತರು, ತಾಯಂದಿರ ಆದಿಯಾಗಿ ಇದು ವೈಭವದಿಂದ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದಂಥದ್ದು. ಇದರ ಹೆಸರಿನಲ್ಲಿ ಇವತ್ತು ಮಾಗಡಿ ನಮ್ಮ ಕೆಂಪೇಗೌಡರ ಶಿಲೆ ಪಕ್ಕದಲ್ಲಿ ನಮ್ಮ ಪಶು ವೈದ್ಯ ಶಾಲೆ ಇತ್ತು, ಅದನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಅದರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ. ಅಂಬೇಡ್ಕರ್ ಭವನ ಒಬ್ಬರು ಅದನ್ನು ನಿರ್ಮಾಣ ಮಾಡಿದ್ರೆ ಕನಿಷ್ಠ ಪಕ್ಷ ಈ ಸರ್ಕಾರ ಬಿಲ್ ಮಾಡೋದು, ಅಧಿಕಾರಿಗಳು ಚೆಕ್ ಮಾಡೋದು ಎಲ್ಲ ನೋಡ್ಕೊಂಡ್ರೆ 1 ವರ್ಷಗಳ ಕಟ್ಟಡ ನಿರಂತರವಾಗಿ ಅದು ಕಲ್ಲಿನ ಆಕಾರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಇವತ್ತು 2007ರಲ್ಲಿ
ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿದ್ರಿ. 20ನೇ ಇಸ್ವಿ ಒಳಗಡೆ ಹೋಗಕ್ಕಾಗದಂಥ ಅನಿವಾರ್ಯತೆ ಇದೆ. ಅದನ್ನು ನೋಡಿದಾಗ ಇವತ್ತು ಒಂದು ಬಣ್ಣ ಇಲ್ಲ, ಒಂದು ಸುಣ್ಣ ಇಲ್ಲ, ಅಲ್ಲಿ ಹುಲ್ಲು ಕಡ್ಡಿ ಕಿತ್ತಿಲ್ಲ, ಬಾಗಿಲಿಲ್ಲ. ಇವತ್ತು ಬೀದಿ ನಾಯಿಗಳು ಮತ್ತೆ ಹಸು ಕರುಗಳು ಯಾರು ಅನಾಥರು ಹೋಗಿ ಅಲ್ಲಿ ಮಲಿಕೊಂಡು ಕಾಲ ಕಳೆಯುವಂಥ ಒಂದು ಅಂಬೇಡ್ಕರ್ ಭವನ ಮಾಡಿದ್ರಿ. ಇವತ್ತು ಹೇಳ್ತೀರಿ ನಾನು ಹೊಸ್ದಾಗಿ ಕಟ್ತೀನಿ, ಅದನ್ನು ಡಮಾಲೇಷನ್ ಮಾಡ್ತೀನಿ ಅಂತೀರಿ. ಹಾಗಾದರೆ ಒಂದು ಸರ್ಕಾರದಿಂದ ಮಾಡಿದಂಥ ಕಟ್ಟಡಗಳು 10 ವರ್ಷ 5 ವರ್ಷಕ್ಕೆ ಕೀಳೋದಾದರೆ ಮತ್ತೆ ಉದ್ಧಾರ ಆಗಿದ್ದಂಗೆ ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ಪ್ರಶ್ನೆ ಮಾಡ್ತಾರೆ. ಅನೇಕ ಪತ್ರಕರ್ತರು ಕೆಲವು ಸಾರಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟ ಬಹುಮಾನ ಏನಂದರೆ ಕಂಠಪರಶು ಅಂತ ವಿಜಯ ಕರ್ನಾಟಕ ವರದಿಗಾರರಾಗಿದ್ದರು. ಅವ್ರಿಗೆ 307 ಮಾಡಿ 6 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಯಾರೂ ಕೇಳಂಗಿಲ್ಲ, ಇವರು ಮಾಡಿದ್ದು ಒಪ್ಕೋಬೇಕು. ಇವರೆಲ್ಲ ಹೇಳ್ತಾರೆ, ಕೇಳಿದ್ರೆ ನಾನು ಆ ಅಭಿವೃದ್ಧಿಗೆ 100 ಕೋಟಿ 1000 ಕೋಟಿ 500 ಕೋಟಿ ಆ ಕೋಟಿಗೆ ತರೋದು ಅಥವಾ ತಂದು ಕಳ್ಬಿಲ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಹೇಳೋದು ಮಾತ್ರ ಮಾಗಡಿ ಅಭಿವೃದ್ಧಿಲಿ ನಂಬರ್ 1 ಇದೆ ಅಂತ. ಆದರೆ ಇವತ್ತು ಮಾಗಡಿ ಕ್ಷೇತ್ರ ವಿಂಗಡಣೆ ಆದಾಗ ಯಾವ ಪರಿಸ್ಥಿತಿ ಇತ್ತು, 175ನೇ ತಾಲೂಕಾಗಿ ಇವತ್ತು 175ರಲ್ಲ 125ಕ್ಕೆ ಬಂದಿದೆ ಅಂದರೆ ಇವರ ಆಡಳಿತ ವ್ಯಾಪ್ತಿ ಹೇಗೆ ನಡೀತಾ ಇದೆ ಅನ್ನೋದು ಒಂದು ವಿಚಾರ. ಇವತ್ತು ಆ ಕೆಂಪೇಗೌಡರ ಇದು ನಮ್ಮ ಅಂಬೇಡ್ಕರ್ ಅವರ ಭವನಕ್ಕೆ ಹೋದರೆ 10 ವರ್ಷ ಆಯಿತು ಆ ಬಾತ್ರೂಮು ಲೆಟ್ರಿನ್ದು ಆ ರೂಮ್ಗಳನ್ನ ಕ್ಲೋಸ್ ಮಾಡಿ. ಯಾಕೆಂದರೆ ನೀರಿಲ್ಲ, ಕರೆಂಟ್ ಇಲ್ಲ. ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಆ ದೂರ ನಿಂತ್ಕೊಂಡು ಅದರೊಳಗೆ ಎಲ್ಲ ವಿಸರ್ಜನೆ ಮಾಡಿ ಬಾಗಿಲು ಹಾಕೊಂಡು ಬರ್ತೀರಿ. ಇವತ್ತು ಅದನ್ನು ಕ್ಲೀನ್ ಮಾಡಲಿಲ್ಲ. ಅದು ಬೇಡ, ಇವತ್ತು ಅದನ್ನು ತೋರ್ಸೋಣ. ಇವತ್ತು ದಂಡಾಧಿಕಾರಿಗಳು ತಾಲೂಕಿನ ಸಮಸ್ತ ಜವಾಬ್ದಾರಿಯನ್ನ ನೋಡಿ ನಿರ್ವಹಿಸಿ ನ್ಯಾಯ ಕೊಡಿಸುವಂತ ಒಬ್ಬ ದಂಡಾಧಿಕಾರಿ. ಅವರ ಆಫೀಸಿನ ಮುಂಭಾಗ 20 ಅಡಿ ಅಂತರದಲ್ಲಿ ಒಂದು ನಾಯಿ ಸತ್ಯ 10 ದಿನ ಆಗಿದೆ, ಕೊಳೆತು ಬಾಡಿಯೆಲ್ಲ ಕಿತ್ಕೊಂಡು ಹೋಗಿದೆ. ಆದರೂ ಅದನ್ನು ಎತ್ತಿ ಸೈಡ್ಗೆ ಹಾಕಲ್ಲ, ನೀವು ಅದೇ ದಾರಿಲಿ ಹೋಗ್ತೀರಿ ಅಂತ ಒಬ್ಬ ದಂಡಾಧಿಕಾರಿಗಳಾದ್ರೆ ನೀವು ಮಾಗಡಿಲಿ ಆಡಳಿತ ಮಾಡ್ತಾ ಇದ್ದೀರಾ ಇಲ್ಲ ಮಾಗಡಿನ ಪೂರ್ಣ ಮುಗಿಸಕೊಟ್ಟಿದ್ದೀರಾ ಅಂತ ನಮಗೆ ಚಿಂತನೆ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಎಲ್ಲಿ? ತಹಸೀಲ್ದಾರ್ ಅವರ ಬಾಗಿಲ ಬಳಿಯಲ್ಲಿ ಒಂದು ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಇವತ್ತು ಯಾವುದೋ ಊರುಗಳಿಂದ 20, 30, 40 ಕಿಲೋಮೀಟರಿಂದ ತಾಲೂಕು ಆಫೀಸ್ಗೆ, ಆಸ್ಪತ್ರೆಗೆ, ಮಾರ್ಕೆಟ್ಗೆ, ಬಸ್ ಸ್ಟ್ಯಾಂಡ್ಗೆ, ಹಾಗೆ ನಮ್ಮ ಪುರಸಭೆ ಜಾಗಕ್ಕೆ, ಮಾರ್ಕೆಟ್ಗೆ ಇವೆಲ್ಲವೂ 1000 ಅಡಿಯ ಅಂತರದಲ್ಲಿ ಇದೆ. 1000 ಅಡಿ ಕೆಂಪೇಗೌಡರನ್ನ ಶಿಲೆಯಿಂದ ಎಲ್ಲ ವ್ಯವಸ್ಥೆನೂ ಆ ಮಧ್ಯಭಾಗದಲ್ಲಿರುವಂಥ ಕೆಂಪೇಗೌಡರ ಶಿಲೆ. ಇವತ್ತು ಆ ಜಾಗದ ಪಕ್ಕದಲ್ಲಿ ನೀವಿದ್ದೀರಿ. ಇವತ್ತು ಆ ಕೆಂಪೇಗೌಡರ ಕೋಟೆ ಸುತ್ತ ಎಲ್ಲ ಕಂದಕಕ್ಕೆ ದಿನ ಆ ಗೋಡೆ ಪಕ್ಕದಲ್ಲಿ ವಿಸರ್ಜನೆ ಮಾಡ್ತೀರಿ. ಅಲ್ಲಿ ಹೋಗೋ ಜನ ಮೂಗು ಮುಚ್ಕೊಂಡು ಹೋಗ್ತಾರೆ. ನೀವು ಅಟ್ಲೀಸ್ಟ್ ಒಂದು ಈ ವಿಸರ್ಜನೆಯ ಒಂದು 4 ಜಾಗನೂ ನೀವು ಮಾಡಿಲ್ಲ ಅಂದರೆ ಮಾಗಡಿ ಯಾವ ಅಭಿವೃದ್ಧಿ ಕಂಡಿದೆ? ಇದನ್ನು ಪ್ರಶ್ನೆ ಮಾಡಿದಾಗ ನೀವು ಅವರ ಮೇಲೆ ಗುಂಡಾಗಿರಿ ಮಾಡ್ತೀರಿ, ದೌರ್ಜನ್ಯ ಅಂತ ಹೇಳ್ತೀರಿ, ಅಭಿವೃದ್ಧಿಗೆ ಅಡ್ಡ ಬಂದ್ರಿ ಅಂತ ನೀವು ಯಾರು ಕೇಳಕ್ ಬಂದ್ರೋ ಅವ್ರ ಮೇಲೆ ಹೇಳ್ತೀರಿ. ನಾನು ಒಂದಿನ ಪ್ರಶ್ನೆಯನ್ನು ಮಾಡಿದೆ, ಇದು ದುಂಡಾವರ್ತಿ ಬೇಡ, ಆ ಕಾಲದಲ್ಲಿ ನಾವಿಲ್ಲ, ಪ್ರಶ್ನೆ ಮಾಡ್ತೀನಿ, ನೀವು ಉತ್ತರ ಕೊಡಿ. ನೀವು ಮಾಡಿರೋಂಥ ಕಟ್ಟಡ ಒಂದೇ ಒಂದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು 10ನೇ ವರ್ಷಕ್ಕೆ ಬಿದ್ದೋಗ್ತಾ ಇದೆ, ತೆರವು ಮಾಡ್ತೀನಿ ಅಂದರೆ ಅದು ಬೀಳದಿ ಮುಂಚೆ ಮಾಡಿದ್ರೆ ಇನ್ನೊಂಚೂರು ದುಡ್ಡು ಮಾಡ್ಬೋದು ಕೇಳಕ್ಕೆ ಮತ್ತೆ ಅದನ್ನು ಮಾಡೋಕ್ಕೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಅದನ್ನು ಮಾಡಬೇಡಿ. ಮಾಡೋರ ಕಟ್ಟಡಕ್ಕೆ ನೀವು ಯಾವತ್ತಾನ ಬೋಲ್ಡ್ ಹಾಕಿದ್ದೀರಾ? ಯಾವ ಇಲಾಖೆಯಿಂದ ದುಡ್ಡು ಬಂದಿದೆ ಅಂತ ಹೇಳಿದ್ದೀರಾ? ಯಾವ ವಿಷಯವಾಗಿ ಯಾವ ಮಾಡಲ್ ಇದೆ ಅಂತ ಹೇಳಿದ್ದೀರಾ? ಯಾರೂ ಕೇಳಂಗಿಲ್ಲ. ಇವರು ಯಾವ್ದಾರ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಕೆಲಸ ನಿಲ್ಬೋದು, ಯಾವ ಬೇಕಾದ್ರೆ ಬಿಲ್ ತಗೋಬೋದು. ಯಾರನ್ನ ಕೇಳಿದ್ರೆ ದುಂಡಾವರ್ತಿ ಮಾಡ್ತೀರಿ, ಆದರೆ ಕೇಳಿದವ್ರ ಮೇಲೆ ಕೇಸ್ ಹಾಕ್ಸ್ತೀರಿ. ಇವತ್ತು ಹೇಳ್ತೀರಿ ಕೃಷ್ಣಪ್ಪನವರೇ, ನೀವು ಹಂಗೆಲ್ಲ ಕೇಳಬಾರ್ದು, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರ, ನಾವು ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾರೆ, ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಮೇಲೂ ನಾವು ಕೇಸ್ ಹಾಕಿಸ್ತೀವಿ, ನೀವು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ.
ಹಾಗಾದ್ರೆ ನಿಮಗೆ ಯಾವ ಹಣ ಬಂತು, ಯಾವ ಕಾಮಗಾರಿ ಆಗಿದೆ, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಇದರ ವೆಚ್ಚ ಎಷ್ಟು, ಅನಿಷ್ಟ ಎಷ್ಟು, ನೀವು ಕಟ್ಟಿರೋ ಕಟ್ಟಡ 10 ವರ್ಷ ಬಾಳಿಕೆ ಬರಲಿಲ್ಲ ಅಂದ್ರೆ ಇದು ನಿಮ್ಮ ಮನೆ ದುಡ್ಡಲ್ಲ. ನಾವು ಜವಾಬ್ದಾರಿಯಿಂದ ಸಾರ್ವಜನಿಕ ತೆರಿಗೆ ಹಣ, ಶ್ರಮಪಟ್ಟು ಕೊಟ್ಟಂತ ತೆರಿಗೆ ಹಣ, ನಿಮಗೂ AC ಕೊಟ್ಟು ಕಾರ್ ಕೊಟ್ಟು ನಿಮಗೂ ಬಾಡಿದಿನ ಸಂಬಳ ಕೊಡ್ತೀವಿ ಅಂದ್ರೆ ಅದು ನಮ್ಮ ಹಣ ಹೊರತು ಸರ್ಕಾರದ ಹಣವಲ್ಲ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಇವಾಗ ನಮಗೊಂದು ಧಮಕಿ ಇಲ್ಲ, ಕಾನೂನು ಬಹಳ ಭದ್ರ ಆಗಿದೆ, ನಾವು ಅದನ್ನ ಮಾಡಬೇಡಿ ಇದನ್ನು ಮಾಡಬೇಡಿ ಕೇಳಬೇಡಿ ಅನ್ನೋದು ನೀವು ಯಾರು? ನಾವು ಮಾಡ್ತೀವಿ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ಬದಲಾವಣೆ ಮಾಡುವಂಥ ಶಕ್ತಿ ಈ ರಾಜಕೀಯಕ್ಕಿದೆ. ಅದಕ್ಕೋಸ್ಕರ ನಮ್ಮದೇ ಸರ್ಕಾರ ನಾವೇನು ಬೇಕಾದ್ರೂ ಬದಲಾವಣೆ ಮಾಡಿ ನಾವು ಯಾವುದನ್ನು ಬೇಕಾದ್ರೆ ಕೀಳ್ತೀವಿ, ಯಾವ್ದು ಬೇಕಾದ್ರೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೂ ಯಾವುದಾದ್ರು ಒಂದು ಪ್ರತಿಮೆನ ಅನಾವರಣಗೊಳಿಸಿದ್ರಾ? ಕೆಂಪೇಗೌಡರು ಮಾಡಲಿಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾಡಲಿಲ್ಲ, ನಮ್ಮ ಅಂಬರೀಷ್ ಅವ್ರು ಮಾಡಿದ ಅದನ್ನು ಮಾಡಲಿಲ್ಲ, ವಿಷ್ಣುವರ್ಧನ್ ಮಾಡಿದ್ರಿ ಅದನ್ನು ಮಾಡಿಲ್ಲ, ಬಸವಣ್ಣವ್ರು ಮಾಡಿದ್ರಿ. ಯಾವುದು ಇಲ್ಲಿ ಮಾಡಿದಾಗ ನೀವು ಪ್ರತಿಯೊಂದು ಶಿಲೆಯನ್ನು ಕಿತ್ತು 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 ಹೊರಗಡೆ ಬೀಳ್ತೀರಾ? ಹೋಗ್ಲಿ. ಒಬ್ಬ ಮಹಾತ್ಮ ಗಾಂಧೀಜಿ ಇವತ್ತು ಸ್ವತಂತ್ರ ತಂದು ಕೊಡಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆಯನ್ನು ಮಾಡಿ ಅವರು ಬರೆದಂಥ ಸಂದರ್ಭದಲ್ಲಿ ಶ್ರೀ ಬಾಲಗಂಗಾಧರನಾಥ ತಿಲಕ್ ಅವರನ್ನ ಊರೂರು ಗ್ರಾಮಗಳಿಗೆ ವರಸಿದ್ಧಿ ವಿನಾಯಕನ ಹೆಸರಿನಲ್ಲಿ ಹಬ್ಬಗಳನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ಅವರು ಊಟ ಉಪವಾಸಗಳನ್ನು ಮಾಡಿ ಸತ್ಯಾಗ್ರಹವನ್ನು ಮಾಡಿ ಇವತ್ತು ಸ್ವತಂತ್ರ ಕೊಟ್ಟ ಒಬ್ಬ ಮಹಾತ್ಮನನ್ನ ಆ ಒಂದು ಕೀಳುವಂಥ ಸಂದರ್ಭದಲ್ಲಿ ಒಂದು ನಾಯಿ ಬೆಲ್ಟ್ ಹಾಕಿ ನೀವು ಒಬ್ಬ ಕೊಲೆಗಾರನ ಅಂದ್ರೆ ಹ್ಯಾಂಗ್ ಮಾಡ್ತಾರಲ್ಲ ಆ ಥರ ಮಾಡಿ ಕೀಳ್ತೀರಲ್ಲ, ನಿಮಗೆ ಮನುಷ್ಯತ್ವ ಇಲ್ವಾ? ಎಲ್ಲ ವಿಚಾರವಂತರು ಹೇಳ್ತಾರಲ್ಲ, ಇದನ್ನು ನೋಡ್ಲಿ, ಇದನ್ನು ನೋಡಿದಾಗ ಅವ್ರು ಹೇಳಿ ಅಲ್ಲಿ ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ, ಅನ್ಯಾಯಗಳು ನಡೀತಾ ಇದೆ. ಹಿಂಗೆ ಇದ್ರೆ ಮುಂದೆ ಮಾಗಡಿ ಕ್ಷೇತ್ರ ಏನಾಗುತ್ತೆ? ಇವತ್ತು ಬೆಂಗಳೂರಿನ ಮಾತ್ರ ಮಾಗಡಿ ಕೆಂಪೇಗೌಡರ ಊರಲ್ಲಿ ಒಂದು ಕನಿಷ್ಠ ಪಕ್ಷ ಅವರು ಮಾಡಿರೋ ಸಾಧನೆಗಳು ಶೂನ್ಯ. ಆದರೆ ಒಂದು ಕೆಂಪೇಗೌಡರ ಹೆಸರಿನಲ್ಲಿ ದಿನ ಹಣ ಮಾಡ್ತೀರಿ. ಹೇಗೆ ಮಾಡ್ತೀರಿ? ನಿಂಬೆಹಣ್ಣು ಮಾರಿದ್ರೆ 10 ರೂಪಾಯಿ ಕೊಡಬೇಕು, ಸೊಪ್ಪು ಮಾರಿದ್ರೆ 20 ರೂಪಾಯಿ ಕೊಡಬೇಕು, ತರಕಾರಿ ಮಾಡಿದ್ರೆ 50 ರೂಪಾಯಿ ಮಾಡಬೇಕು, ಗುಳಗಳು ಮತ್ತೆ ಚಪ್ಪಲಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಮಾರಿ, ಒಂದು ಟೊಮೊಟೊ ಹಣ್ಣು ಮಾರಿ, ಒಂದು ಸೌತೆಕಾಯಿ ಮಾರಿ, ಒಂದು ವಿಲೇದೆಲೆ ಮಾರಿ, ಒಂದು ಕೊತ್ತಂಬರಿ ಸೊಪ್ಪು ಮಾಡಿ, ಎಲ್ರಿಗೂ 50 ರೂಪಾಯಿ 100 ರೂಪಾಯಿ ಹಣ ವಸೂಲಿ ಮಾಡ್ತೀರಿ. ಆ ಹಣ ವಸೂಲಿ ಮಾಡಿದ ನೀವುಗಳು ಪುರಸಭೆಯವರು ಮತ್ತೆ ಅಲ್ಲಿ ಪುರಸಭೆಯ ಒಂದು ಅಧ್ಯಕ್ಷರನ್ನ ನಾನು ಪ್ರಶ್ನೆ ಮಾಡ್ತೀನಿ, ಆ ಹಣ ಎಲ್ಲೋಯ್ತು? ಒಂದು ನಾಯಿ ಸತ್ರೆ ಎತ್ತಾಕಲ್ಲ. ಕೆಂಪೇಗೌಡರು ಕೋಟೆ ಸುತ್ತ ಮರ ಗಿಡ ಕಸ ತುಂಬಿದ್ರು ಕೇಳ್ತಾ ಇಲ್ಲ, 1 ರೂಪಾಯಿ ಅಭಿವೃದ್ಧಿ ಆಗ್ತಿಲ್ಲ. ದಿನ ಪ್ರತಿನಿತ್ಯ ನೀವು ಹಣವನ್ನು ಪಡಿತೀರಿ. ಅವರಿಗೆ ಕನಿಷ್ಠ ಪಕ್ಷ ಒಂದು ಮರದ ನೆಳ್ಳಲ್ಲಾರು ಕೂತ್ಕೊಂಡು ನೀವು ಜೀವನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ. ರೋಡಲ್ಲಿ 20ಕ್ಕೆ 10 ಅಡಿಗೆ ಒಂದು ಟಾರ್ಪೋಲ್ ಕಟ್ಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡೋರ ಹತ್ರ ಪ್ರತಿನಿತ್ಯ 20, 10, 50, ಕೋಳಿ ಮಾರೋನ್ 20, ಮರಿ ಮಾರಿದ್ರೆ 50, ಹಿಂಗೆ ಪ್ರತಿಯೊಂದಕ್ಕೂ ನೀವು ಆ ಬೆಲೆ ಕಟ್ಟಿ ಜನರ ಜೀವನವನ್ನು ಹಿಂಡಿ ಹಣ ಸಂಪಾದನೆ ಮಾಡ್ತಾ ಇದ್ದೀರಿ. ಅದು ಕೆಂಪೇಗೌಡರ ಹೆಸರಿನಲ್ಲಿ, ಆ ಪುರಸಭೆಯ ಹೆಸರಿನಲ್ಲಿ. ಆದರೆ ಕೆಂಪೇಗೌಡರ ಬಗ್ಗೆ ನೀವು ಕೆಂಪೇಗೌಡರನ್ನ ಸ್ಥಳಾಂತರ ಮಾಡ್ತೀವಿ, ಕಾನೂನು ಬದಲಾವಣೆ ಮಾಡ್ತೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅನ್ನೋದಾದರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಾ ಅಥವಾ ನಾವೇನಾದರೂ ಹೊರದೇಶದ ಯಾವುದಾದ್ರೂ ಒಂದು ಮೂರ್ತಿಯನ್ನು ತಂದು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಾ ಅಥವಾ ಇದನ್ನು ಕೇಳೋ ಅಂಥ ಪುಣ್ಯಾತ್ಮರು ಯಾತಕ್ಕೆ ಧ್ವನಿ ಎತ್ತಿಲ್ಲ ಅನ್ನೋದು ನಮ್ಮ ವಿಷಯ. ಹಾಗಾಗಿ ಇವತ್ತು ಆಗಿರುವಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಇವತ್ತು ಒಂದು ಕಡೆ ನೀವು ಹೋಗಿ ಪ್ರತ್ಯಕ್ಷವಾಗಿ ನೋಡಿ, ಯಾರು ಬೇಡ, ಕೃಷ್ಣಮೂರ್ತಿಯವರು ಮಾಡಿರೋ ಧರ್ಮ ಏನು, ಇವತ್ತು ಬಾಲಕೃಷ್ಣ ಅವರು 25 ವರ್ಷ MLA ಆಗಿ ಮಾಡಿರೋ ಕೆಲಸ ಏನು, ಈ ಮಾಗಡಿ ಕ್ಷೇತ್ರ ಏನಾಗಿದೆ ಅಂತೇಳಿ ಯಾರಾದರೂ ಕೃಷ್ಣಮೂರ್ತಿಯಿಂದ ಈ ಕ್ಷೇತ್ರಕ್ಕೆ ಕೆಟ್ಟದ್ದಾಗಿದೆ ಅಂದರೆ ನಾನು ಇವತ್ತು ಬಾಲಕೃಷ್ಣ ಅವರ ವಿರುದ್ಧ ಒಂದು ಧ್ವನಿಯನ್ನು ಎತ್ತಲ್ಲ. ಅಥವಾ ನೀವೆಲ್ಲರೂ ಹೋಗಿ ಬಾಲಕೃಷ್ಣ ಅವರು ತಪ್ಪು ಮಾಡಿದ್ದಾರೆ ಅಂದರೆ ನೀವು ಏನು ಹೇಳ್ತೀರಿ, ಅದನ್ನು ನೀವು ಏನು ಹೇಳ್ತೀರಾ ಅದನ್ನು ನಾನು ಕಾದು. ಇದು ನನ್ನಲ್ಲಿರುವಂಥ ಪ್ರಶ್ನೆಗೆ ಉತ್ತರ. ಹಾಗಾಗಿ ಹೀಗೆ ಆದರೆ ಇವತ್ತು ಯಾವ ಕಟ್ಟಡಗಳು ತಲೆ ಎತ್ತಿಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ, ಕೆರೆಗಳನ್ನೆಲ್ಲ ಮುಚ್ಕೊಂಬತ್ತಾ ಇದ್ದೀರಿ.
ಕೆಲವು ಕೆರೆಗಳನ್ನೆಲ್ಲ ಮುಕ್ಕಾಲು ಭಾಗ ಹೊಡೆದ್ಬಿಟ್ಟು ಎಲ್ಲ ಶಿಷ್ಯರಿಗೆಲ್ಲ 2 ಎಕರೆ 3 ಎಕರೆ ಕೋಡಿ ಕಿತ್ಬಿಟ್ಟು ಮಾಡ್ಕೊಂಡ್ ಬರ್ತಾ ಇದ್ದೀರಿ. ನಿಮ್ಗೆ ಯಾರೇ ಕೇಳಿದ್ರು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ. ಈ ದೌರ್ಜನ್ಯ ನಾವೇನು ಬ್ರಿಟಿಷವ್ರ ಕಾಲದಲ್ಲಿ ತಿಂದಿದ್ದೀವಾ, ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಅವಧಿಯಲ್ಲಿ ಈ ನಾಡನ್ನ ನಮ್ಮ ಬೆಳಗಕ್ಕೆ ಕೊಟ್ರಲ್ಲ, ಅಂದ್ರೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ರಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವ ಅಂತ ಹೇಳಿ ಕೆಲವು ಸಾರಿ ನಾವು ಚಿಂತೆಯನ್ನು ಮಾಡ್ಕೊಂಡಾಗ ಬಹಳ ನೋವಾಗುತ್ತೆ. ನಾನು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಒಂದು ಮನವಿಯನ್ನು ಮಾಡ್ಕೋತೀನಿ. ನಾನು ಹೇಳೋದು ಸರಿ ತಪ್ಪು ಅದು ನೀವು ಒಪ್ಕೊಳ್ಳೋದು ಬೇಡ. ಯಾರೋ ಬಂದಿಲ್ಲ ನಾನು 100 ಕೋಟಿ ತಂದಿನಿ ಮಾಡೇ ಇರ್ತೀನಿ, ಅದನ್ನು ಒಪ್ಪಬೇಡಿ. ನಿಮಗೆ ಬೇಕಾದ್ರೆ ನಾವು ಯಾರೂ ಬರೋದಿಲ್ಲ, ನೀವು ಮಾಗಡಿಗೆ ಪ್ರತ್ಯಕ್ಷವಾಗಿ ಹೋಗಿ ಒಂದು ರೌಂಡ್ ಹಾಕಿ ಆ ತರಕಾರಿ ಮಾರೋರ್ಗೆ ಹತ್ತಡಿ ಒಂದು ನೀವು ಟಾರ್ಪೋಲ್ ಕಟ್ಟಕ್ಕೆ ಜಾಗ ಇಲ್ಲ, ಅದು ರಸ್ತೆಯಲ್ಲಿ ಜೀವನ ಮಾಡ್ತಾರೆ. ಮಳೆ ಬಂದರೆ ಆ ಹಣ್ಣು ತರಕಾರಿಗಳೆಲ್ಲ ಕೊಚ್ಕೊಂಡು ಹೊಂಟಿರ್ತವೆ, ಅದನ್ನೆಲ್ಲ ಬಳ್ದು ಆ ಮಳೆಯಲ್ಲಿ ನಿಂತ್ಕೊಂಡು ತಬ್ಕೊಂಡು ಅದು ಮಳೆ ನಿಂತ ಮೇಲೆ ತಿರ್ಗಾ ತರಕಾರಿ ಕೊಂಡು ಮಾರ್ತೀರಿ. ನಿಮ್ಮ ಯೋಗ್ಯತೆಗೆ ಒಂದು ಸೆಡ್ ಹಾಕೋದಕ್ಕೆ ನಿಮ್ಗೆ 25 ವರ್ಷ MLA ಆಗಿ ಆಗದಂಥ ನೀವುಗಳು ಇರೋವನ್ನೆಲ್ಲ ಕಿತ್ತಾಕ್ತೀವಿ, ಹೊಡೆದಾಕ್ತೀವಿ, ನಮ್ಗೆಲ್ಲ ಕಾನೂನು ಗೊತ್ತು, ನಮ್ಮದೇ ರಾಜಕೀಯ, ನಮ್ಮದೇ ಶಕ್ತಿ, ನಾವು ಯಾವ ಬದಲಾವಣೆ ಮಾಡ್ತೀರಿ ಅಂತಿರಲ್ಲ, ನಿಮಗೆ ಏನು ಹಕ್ಕಿದೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ. ಹಾಗಾಗಿ ಮಾಧ್ಯಮ ಮಿತ್ರರು ಒಂದು ಬಾರಿ ಮಾಗಡಿ ನೀವು ಹೋಗಿ ಬನ್ನಿ, ಅಲ್ಲಿ ಸತ್ಯಾಸತ್ಯನ ತಿಳ್ಕೊಳ್ಳಿ. ಬೆಂಗಳೂರು ಕಟ್ಟದಂಥ ಮಾಗಡಿ ಕೆಂಪೇಗೌಡರ ನಾಡು ಇಂಥ ಹೀನಾಯ ಸ್ಥಿತಿಲಿ ಇದ್ರೂ ಸಹ ನಾವು ಅದೇ ಮಣ್ಣಲ್ಲಿ ಹುಟ್ಟಿದ್ವಿ. ನಮಗೂ ತಾಯಿಯ ಋಣ, ಮಣ್ಣಿನ ಋಣ, ಭಾಷೆಯ ಋಣ ನಮಗೆ ಭಾಳಷ್ಟು ಸಾಕಷ್ಟಿದೆ. ಮಾಗಡಿ ಕೆಂಪೇಗೌಡರು ಅಂದಿನ ಕಾಲದಲ್ಲಿ 500 ವರ್ಷಗಳ ಹಿಂದಿನ ಕಾಲದಲ್ಲಿ ರಾಮನಗರ ಜಿಲ್ಲೆ 64 ಗುರುಕುಲಗಳನ್ನು ಕಟ್ಟಿ ವಿದ್ಯೆಗೆ ಅರ್ಹತೆಯನ್ನು ಕೊಟ್ಟಂಥವರು. ಅದೇ ರೀತಿ ಬೆಂಗಳೂರಿನಲ್ಲೂ 64 ಪೇಟೆಗಳನ್ನು ಕಟ್ಟಿ ಎಲ್ಲ ಧರ್ಮದವರು ಇಲ್ಲಿ ಉತ್ಪನ್ನ ಮಾಡಿದಂಥ ಬೆಳೆಗಳನ್ನು ಅಥವಾ ಆಯುಧಗಳನ್ನು, ಅವು ಮನೆಗೆ ಬೇಕಾದಂಥ ವಸ್ತುಗಳನ್ನು ಕೊಳ್ಳಲಿಕ್ಕೆ, ಮಾರಲಿಕ್ಕೆ ಒಬ್ಬ ಮಾರುಕಟ್ಟೆಯನ್ನು ಭಾರತ ದೇಶದಲ್ಲಿ ಯಾರಾದರೂ ಮಾಡಿದಾರಂದ್ರೆ ಅದು ಮಾಗಡಿ ಕೆಂಪೇಗೌಡರು. ಇಂಥ ಇತಿಹಾಸ ಪ್ರಸಿದ್ಧಿ ಇದೆ. ಸರ್ಕಾರಗಳು ವೇದಿಕೆಯನ್ನೆಲ್ಲ ಕೆಂಪೇಗೌಡರು ನಮ್ಮವರು, ಕೆಂಪೇಗೌಡರು ನಮ್ಮವರು, ಕೆಂಪೇಗೌಡರು ನಮ್ಮವರು ಅಂತ ಜೈಕಾರ ಹಾಕ್ತೀರಿ. ಸರ್ಕಾರ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವನ ಸರ್ಕಾರದ ಮುಖೇನ ಮಾಡ್ತೀರಿ, ಆದರೆ ಕೆಂಪೇಗೌಡರಿಗೆ ಅವಮಾನ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರನ್ನು ನೇಣಾಕಿ ಕೀಳ್ತಾ ಇದ್ದಾರೆ. ಇವತ್ತು ತಾಲೂಕು ಆಫೀಸಲ್ಲಿ ಒಂದು ರೀಸರ್ಚ್ ಮಾಡೋಕ್ಕೆ ಬೋರ್ಡ್ ಹಾಕಿದ್ರಿ, ಅಲ್ಲಿ ಜಾಗ ಇಲ್ಲ. ಇವತ್ತು ಅಂಬೇಡ್ಕರ್ ಅವ್ರನ್ನ 12 ವರ್ಷಕ್ಕೆ ನಿಲ್ಲಿಸ್ಬಿಟ್ಟು ಇವತ್ತು ಡೆಮಾಲೇಷನ್ ಮಾಡಕ್ಕೆ ಹೋಗಿ ಬಿದ್ದೋಗ್ತದೆ ಅಂತ ಅಂದರೆ ಸರ್ಕಾರದ ಹಣ ಏನಾಗ್ತಾ ಇದೆ? ನೀವು ಯಾರಾದರೂ ಒಂದು ದಿವಸ ಇಷ್ಟು ವರ್ಷಗಳಲ್ಲಿ ಕೇಳಿದವ್ರಿಗೆಲ್ಲ ನೀವು ಭಾಳ ಕಠಿಣವಾದ ಉತ್ತರ ಕೊಡ್ತಾ ಇದ್ದೀರಲ್ಲ, ಯಾತಕ್ಕೆ ನೀವು ಹಣ ಖರ್ಚು ಮಾಡೋರು ಯಾಕೆ ಒಂದು ಬೋರ್ಡ್ ಹಾಕ್ಬಾರ್ದು? ಅದು ಯಾವ ಮಾಡ್ಲು ಬಂದೆ ಅಂತ ಹೇಳ್ಬಾರ್ದು, ಯಾವ ಇಲಾಖೆ ದುಡ್ಡು ಬಂದಿತ್ತು ಅಂತ ಹೇಳ್ಬಾರ್ದು, ಯಾರೂ ಕೇಳಂಗಿಲ್ವಾ? ನೀವು ಹೇಳಿದ್ದೆ ಒಪ್ಕೋಬೇಕಾ? ಇದು ದುರುದ್ದೇಶ. ಮತ್ತು ಅವರ ರಾಜಕಾರಣ ನಡೆಸಲಿಕ್ಕೆ ಅವರ ಯಾವ ತೀರ್ಮಾನವನ್ನು ತಗೊಳ್ಳೋದಕ್ಕೂ ಅವರು ಸಿದ್ಧರಿದ್ದಾರೆ ಅಂದಾಗ ನಾವು ಅದನ್ನು ಧ್ವನಿ ಎತ್ತುವಂಥ ಸನ್ನಿವೇಶ ನಮ್ಮ ಮುಂದೆ ಇದೆ. ಇವತ್ತು ನಾವು ಇದನ್ನು ತಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಬಳಗಕ್ಕೆ ವಿನಂತಿಸ್ಕೊತೀನಿ, ನೀವು ಒಂದು ಬಾರಿ ಮಾಗಡಿಗೆ ಹೋಗಿ ಬನ್ನಿ ದಯಮಾಡಿ. ಇವತ್ತು ಏನೇನೋ ಉಳಿಸಿದಿರಿ, ಏನೇನೋ ಪ್ರಚಾರ ಮಾಡಿದಿರಿ. ನಾನು ಕೃಷ್ಣಪ್ಪನಾಗಿ ಇಲ್ಲಿ ಬಂದಿಲ್ಲ, ಒಬ್ಬ ಕೆಂಪೇಗೌಡರ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿ ಮಾತಾಡ್ತಾ ಇದ್ದೀನಿ. ಕೆಂಪೇಗೌಡರು ಯಾವುದೇ ಕಾಲದಲ್ಲಿ ಕೆಂಪೇಗೌಡರ ಪ್ರತಿಷ್ಠಾಪನೆ ಮಾಡಿದಂಥ ಕಾಲದಲ್ಲಿ ಅದನ್ನು ಮಾಗಡಿಯಲ್ಲಿ ಅದ್ಧೂರಿಯಾಗಿ ಮಾಡಿ ಇವತ್ತು ಸರ್ಕಾರಗಳ ಗಮನವನ್ನು ಸೆಳೆಯುವಂಥ ಹಬ್ಬ ಮಾಡಿರೋದು ಕೃಷ್ಣಮೂರ್ತಿ ಅವರು. ಅದಕ್ಕೋಸ್ಕರ ನಾನು ರಾಜಕಾರಣಿನೂ ಅಲ್ಲ, ರಾಜಕಾರಣ ಮಾಡೋಕ್ಕೂ ಬಂದಿಲ್ಲ. ನಾನು ಯಾವ್ದಾದ್ರು ನಿಮ್ಮಲ್ಲಿ ರಾಜಕಾರಣದ ಏನಾದರೂ ನಿಮ್ಮಲ್ಲಿ ವಿಷಯ ನಿಮ್ಮ ತಲೆಯಲ್ಲಿ ಇದ್ರೆ, ಇವತ್ತು ಕಾಂಗ್ರೆಸ್ಸಲ್ಲಿ ಗೆದ್ದಂಥ ಶಾಸಕರಿಗೆ ಗೆಲ್ಸಲಿಕ್ಕೆ ನಾನು ಒಬ್ಬ ಕಾರಣಕರ್ತ. ಇವತ್ತು ಕಾಂಗ್ರೆಸ್ಸಲ್ಲಿ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ಇದ್ದಾಕ್ಷಣಕ್ಕೆ ಅವರ ತಪ್ಪನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಕ್ಷ ಯಾವುದೇ, ನಾವು ಅದೇ ಪಕ್ಷ ಇದ್ದೀವಿ, ಕಾಂಗ್ರೆಸ್ಸಲ್ಲೇ ಇದ್ದೀವಿ. ಇದನ್ನು ವಿಚಾರ ಬಲ್ಲವರು ಯಾವ್ದಾದ್ರು ಒಬ್ಬ ಸಣ್ಣ ವ್ಯಕ್ತಿಗೆ ಗೊತ್ತಾಗತ್ತೆ ಇದು ಮಾಡ್ತಾರೆ ಸರಿ ಇಲ್ಲ ಅಂತ. ಇದರ ಹೆಸರಿನಲ್ಲಿ ಇವತ್ತು 400ಕ್ಕೂ ಅಧಿಕ ಮರಣ ಹೋಮ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ನಿಮ್ಮ ಯೋಗ್ಯತೆಗೆ ಯಾವತ್ತಾರು 400 ಮರ ನೆಟ್ಟಿದ್ದೀರಾ ಹೇಳಿ? ಯಾವತ್ತಾರು 400 ಮರ ನೆಟ್ಟಿ ನೀರು ಹಾಕಿದ್ದೀರಾ, ಗೊಬ್ಬರ ಹಾಕಿದ್ದೀರಾ?
ಸರ್ಕಾರ ಐತೆ ಅಂದರೆ ಮಾರ್ಕೆಟ್ ಇಲ್ಲರ ಮರ ಅದು 100-150 ವರ್ಷದ್ದು ಬಂದವರೇ ಕೊಡ್ಲಿ ಹಾಕ್ತೀರಿ ಮಾರ್ತೀರಿ ಕೇಳಂಗಿಲ್ಲ. ಇವತ್ತು ಅದಾಯಿತು ಮಾರ್ಕೆಟ್ ಇಷ್ಟು ಅದು ಹೋಯ್ತು. ಏನು ಇಡೀ ಮಾಗಡಲ್ಲಿರೋ ಮರಗಳನ್ನೆಲ್ಲ ನೀವು ತೆಗಿಯೋದಾದರೆ, ನೀವು ಒಂದು ಮರ ತೆಗಿಬೇಕಾದ್ರೆ ನೀವು ಇಷ್ಟು ಮರ ಹಾಕಬೇಕು ಅಂತ ಪರಿಸರವಾದಿಗಳು ಸರ್ಕಾರದ ಆದೇಶ ಇದೆ. ನೀವು ಒಂದು ಗಿಡ ನೆಟ್ಟಿದ್ದೀರಾ? ಇಲ್ಲ. ನೀವು ಒಂದು ಗಿಡ ನೆಡೋದಕ್ಕೆ ನಿಮ್ಮ ಮನಸ್ಥಿತಿ ಇಲ್ಲ ಅಂದಮೇಲೆ ಕಡಿಯಲಿಕ್ಕೆ ನೀವು ಯಾರು? ಇದು ನಮ್ಮ ಪ್ರಶ್ನೆ. ಹಾಗಾಗಿ ತಾವೆಲ್ಲರೂ ಇವತ್ತು ಬೆಂಗಳೂರಿಗೆ ಇಷ್ಟು ಒಂದು ಹೆಸರನ್ನು ಕೊಟ್ಟಂಥ ಮಾಗಡಿ ಕೆಂಪೇಗೌಡರು, ಮಾಗಡಿಯಲ್ಲಿ ಅದು ಒಂದು ಕಿರೀಟ, ಕೆಂಪೇಗೌಡರ ಒಂದು ಕಿರೀಟ. ಇವತ್ತು ಕಿರೀಟವನ್ನು ನಾವು ಮಣ್ಣಿಗೆ ಕೆಡುತ್ತೀವಿ, ನಾವು ಉರುಳಿಸ್ತೀವಿ. ಕಾನೂನು ನಮ್ಮ ಕಡೆ ಇದೆ ಅಂದರೆ ಇದನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ಪ್ರಾಮಾಣಿಕವಾಗಿ ಧರ್ಮವಾಗಿ 10 ಜನ ಮೆಚ್ಚುವ ರೀತಿಯಲ್ಲಿ ಇದನ್ನು ನಾವು ಕೋರ್ಟಿನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ವಿ, ಮನವಿಯನ್ನು ಸಲ್ಲಿಸಿದ್ವಿ. ಅದಕ್ಕಿನ್ನೂ ಡೇಟ್ ಬಂದಿಲ್ಲ. ಅದು ಕಾನೂನಿನ ದೃಷ್ಟಿಯಲ್ಲೂ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಅದನ್ನು ಮಾಡಿದ ನಂತರ ಕೆಂಪೇಗೌಡರ ಶಿಲೆಗೆ ಬಂದು ಇವತ್ತು ಮರಗಳ ಒಂದು 400ಕ್ಕೂ ಅಧಿಕ ಮರಗಳನ್ನು ಮರಣ ಮಾಡಕ್ಕೆ ಹೊರಟ್ರಲ್ಲ, ಇದು ಯಾವ ನ್ಯಾಯ? ಎಷ್ಟು ಸರಿ? ತಾವೆಲ್ಲರೂ ಈಗ ರಸ್ತೆಗೆ ಏನೇನು ಬರ್ತವೆ ಎಲ್ಲ 200-300 ವರ್ಷಗಳ ಮರಗಳೆಲ್ಲ ಹೊರಟಾಗಿದೆ. ಏನು ಮಾರ್ಕೆಟ್ ಅಂದರೆ ಒಂದು 25 ದೊಡ್ಡ ಮರ ಇದೆ, ಕಡ್ದಿದ್ದಾರೆ. ಒಂದು 150-200 ಹೋಗಿದೆ. ಕಡ್ದಿದ್ದಾರೆ. ಈಗ ಒಂದು 450ಕ್ಕೂ ಅಧಿಕ ಮರಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಆ ಮುಹೂರ್ತಕ್ಕೆ ಬೇಡ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾವು ಹಾಸ್ಪಿಟ್ಲ್ ಕಟ್ತೀವಿ ಅಂತ ಹೇಳ್ತಾರೆ ನೋಡಿ. ಅದು ರಸ್ತೆಯಲ್ಲಿತ್ತು, ಅದನ್ನು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೊರಟರು. ಅಗಲೀಕರಣ ಮಾಡುವಾಗ ತಾಲೂಕಿನ ಜನ ಯಾರೂ ವಿರೋಧವನ್ನು ಮಾಡಲಿಲ್ಲ. ಈಗ ಒಂದು ಇದನ್ನು ಪ್ರತಿಮೆಯನ್ನು ಸ್ಥಳಾಂತರ ಮಾಡಬೇಕು ಅಂತ ಹೊರಟಾಗ ಅದನ್ನು ಪ್ರತಿಷ್ಠಾಪನೆ ಮಾಡಿದವರು ಮಾಜಿ ಶಾಸಕರಂತ ಎ ಮಂಜವರು ಮತ್ತು ಅವ್ರ ಹಿಂಬಾಲಕರು. ಅವರೊಂದು ಪ್ರಶ್ನೆಯನ್ನು ಕೇಳಿದ್ರು, ಅಭಿವೃದ್ಧಿ ಮಾಡಲಿ ಎಲ್ಲ ಕಿತ್ತು ಬರ್ತಾ ಇದ್ದೀರಿ, ಒಂದು ಕೆಲಸ ಮಾಡಿ, ಗಾಂಧಿ ಜಯಂತಿ ಇನ್ನು 15-20 ದಿವಸ ಇದೆ, ಗಾಂಧಿ ಜಯಂತಿಯಲ್ಲಿ ನಾವು ಪೂಜೆ ಮಾಡಿ ಗಾಂಧೀಜಿನ ನಾವು ತೆರವುಗೊಳಿಸ್ತೀವಿ, ಅಲ್ಲಿವರೆಗೂ ನೀವು ಅವಕಾಶವನ್ನು ಕೊಡಿ ಅಂದರೆ ನೀವ್ಯಾರಿ ಕೆಳಗೆ ಬೆಳಿಗ್ಗೆ ಕೇಳ್ತೀನಿ ಅಂದ್ಬಿಟ್ಟು ಪೊಲೀಸ್ನವರ ಅಧಿಕಾರಿಗಳನ್ನ ಜನ ಹಾಕ್ಬಿಟ್ಟು ಬೆಳಗ್ಗೆ ಹೋಗಿ ಹ್ಯಾಂಗ್ ಮಾಡ್ದಂಗೆ ಮಾಡಿ ಆ ಮಹಾತ್ಮ ಗಾಂಧಿನ ಕೀಳ್ತಿರಲ್ಲ, ಇದು ಎಷ್ಟು ಸರಿ? ಯಾರಿಗೇನಿಲ್ಲ, ಅವ್ರು ಸರ್ವಾಧಿಕಾರಿ ಅವರೆಲ್ಲ. ಈಗ ಅಂಬೇಡ್ಕರ್ನ ಇದನ್ನೇ ಬದಲಾವಣೆ ಮಾಡೋ ಅಂತ ಅಂತಲ್ಲಿರೋ ನೋಟಿಸ್ ಯಾರಿಗೆ ಕೊಡ್ತಾರೆ? ಯಾರು? ದಿನ ಪಡ್ಕೊತಾನೆ ಇದ್ದೀವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ಈಗ ಲಾಸ್ಟ್ ಸಿಕ್ಕಿದ್ದು ಅಂದರೆ ನಮ್ಮ ಸರ್ಕಾರ ಬಂದೋಬಸ್ತಾಗಿದೆ, ತಗೊಂಡೋಗಿ ಕುಂಡಿಸ್ತೀವಿ ಜೈಲಿಗೆ ಅಂತ. ಕೇಳಿದವ್ರಿಗೆಲ್ಲ ಜೈಲಿಗೆ ಕುಂಡಿಸಿ, ಏನು ಬಡವ್ರನ್ನ ಹೋಗಿ ಮನೆ ಎದುರಿಸಿ, ಮತ್ತು ಏನು ಮಾಡಬೇಕು ಮಾಗಡಿ? ಹೋಗಲಿ, ನೀವು 25 ವರ್ಷ ಆಡಳಿತ ಮಾಡಿದ್ರಲ್ಲ, ಇವತ್ತು ಮಾಡಿರೋದು ಒಂದೇ ಒಂದು ಬಿಲ್ಡಿಂಗ್, ಅಂಬೇಡ್ಕರ್ ಭವನ. 10 ವರ್ಷಕ್ಕೆ ಬಿದ್ದೋಗ ಥರ ಮನೆಗೆ ಬಿಲ್ಡಿಂಗ್ ಕಟ್ತಾರೆ ಸರ್ಕಾರದ ಬಂದ ಹಣದಲ್ಲಿ. ಹೋಗಲಿ, ನೀವು ಅದಕ್ಕೆ ಖರ್ಚು ವೆಚ್ಚ ತಿಂಗಳು ಹಾಕ್ತಿರಲ್ವಾ? ಕಸ ಗುಡಿಸಿದ್ದೀರಾ, ಅದು ಸುತ್ತ ಕಳೆ ಕಿತ್ತಿದ್ದೀರಾ, ಬಣ್ಣ ಹೊಡೆದಿದ್ದೀರಾ, ಬಾತ್ರೂಮ್ ಕ್ಲೀನ್ ಮಾಡಿದ್ದೀರಾ? ಏನೂ ಇಲ್ಲ. ಕೇಳಿದ್ರೆ ನಮ್ಮದೇ ಕಾನೂನು. ತಹಸೀಲ್ದಾರ ಆಫೀಸಲ್ಲಿ ರೀಸರ್ಸ್ಗೆ ಹೋಗೋ ಒಂದು ಜಾಗದಲ್ಲಿ ಯಾರು ಹೋಗ್ಬೇಡಿ ಅಂತ ಬೋರ್ಡ್ ಹಾಕ್ತೀರಿ ಅಂದರೆ ಬಂದವ್ರು ಎಲ್ರಿಗೂ ಹೋಗ್ಬೇಕು? ಅವ್ರು ಯಾರನ್ನೋ ಕೇಳಿದ್ರೆ ಯಾರಪ್ಪ ಪುಣ್ಯಾತ್ಮರು, ರೇ ಎಲ್ಗೆ ಹೋಗ್ಬೇಕು ಅಂದರೆ ಶಾಸಕರ ಮನೆಗೆ ಹೋಗ್ಕಾಯ್ತೀವಿ, ಇಲ್ಲೇ ಗೋಡೆಲಿ ಇರ್ತೀವಿ ಬಿಡ್ತೀವಿ ಅಂತ ಗೋಡೆಗೆ ಹೋಗ್ತೀವಿ ರೀ, ನಾವು ಅವ್ರ ಮನೆ ಹುಡ್ಕೊಂಡು ಹೋಗ್ಕಾಯ್ತು ಶಾಸಕರ ಮನೆ ಅಂತ. ಈ ಥರ ಸಣ್ಣ ಸಣ್ಣ ಮಾತುಗಳು ಇದೆಯಲ್ಲ, ಅದು ಮನಸ್ಸಿಗೆ ಚುಚ್ಚುತ್ತೆ. ಅದರಿಂದ ನಾವು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಚಿಂತಕರಿಗೆ, ಪರಿಸರ ಪ್ರೇಮಿಗಳಿಗೆ, ನಿಜವಾಗ್ಲೂ ಮಾಡುವಂಥ ಹೋರಾಟಗಾರರಿಗೆ ಮಾಗಡಿಲಾಗುವಂಥ ಈ ಒಂದು ದುರ್ನಡತೆಯ ಹೀನವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರಿಗೆ ತಿಳಿಸ್ಬೇಕು. ಇದು ಮಾಗಡಿ ಉಳಿಬೇಕು, ಕೆಂಪೇಗೌಡರ ಇತಿಹಾಸ ಚರಿತ್ರೆಯಲ್ಲಿ ಇವತ್ತೇನಿದೆ ಇದಕ್ಕಿಂತ ಎತ್ತರವಾಗಿ ಬೆಳೀಬೇಕು ಅಂಥೇಳಿ ನಮ್ಮ ಅಭಿಲಾಷೆ.